ಹಲೋ ಸ್ಟೂಡೆಂಟ್ಸ್, ಎಲ್ಲರಿಗೂ ಕೂಡ PW ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತಿಂದು ಎಕ್ಸ್ಪರ್ಟ್ PYQ ಸೀರೀಸ್ನಲ್ಲಿ ನಾನು ಆಯ್ಕೆ ಮಾಡಿರುವಂತಹ ಚಾಪ್ಟರ್ ಬಂದು ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್. ಸೊ ಈ ಚಾಪ್ಟರಲ್ಲಿ ಕಳೆದ 5 ವರ್ಷಗಳಲ್ಲಿ 2 ಬೋರ್ಡಿಂದ ಅಂದರೆ CBSE ಹಾಗೂ SSLC ಬೋರ್ಡಿಂದ ಕೇಳಿರುವಂತಹ ಎಲ್ಲ ಇಂಪಾರ್ಟೆಂಟ್ ಕ್ವೆಶನ್ಸ್ನ ಮೆನ್ಷನ್ ಮಾಡಿರ್ತೀನಿ. ಸೊ ಇಯರ್ ಬಂದು ನಿಮಗೆ ಸೈಡಲ್ಲಿ ಸಿಗುತ್ತೆ. ಸೊ ಇಯರ್ ಯಾವುದು ಇದೆ ಅಂತ ಹೇಳಿ ನೀವು ನೋಡ್ಕೊಳ್ಬೋದು, ಬೋರ್ಡ್ ಯಾವುದಿದೆ ಅಂತ ಹೇಳಿ ನೋಡ್ಕೊಳ್ಬೋದು. ನೀವು CBSE ಸ್ಟೂಡೆಂಟ್ ಆದರೆ ದಯವಿಟ್ಟು ವೀಡಿಯೋದ ಹಾಫಿಂದ ನೀವು ಅಬ್ಸರ್ವ್ ಮಾಡ್ತಾ ಹೋಗ್ಬೋದು. ಮೇ ಬಿ ಹಾಫ್ ಆಫ್ ದ ವೀಡಿಯೋದಲ್ಲಿ ನಿಮಗೆ ಆ CBSE ಕ್ವೆಶನ್ ಸ್ಟಾರ್ಟ್ ಆಗುತ್ತೆ, ಅಲ್ಲಿಂದ ನೀವು ಈ ವಿಡಿಯೋವನ್ನು ವಾಚ್ ಮಾಡ್ಬೋದು ಅಂತ ಹೇಳೋದು ನನ್ನ ಒಂದು ಸಣ್ಣ ಸಜೆಷನ್. ಸೊ ಲೆಟ್ಸ್ ಬಿಗಿನ್ ವಿತ್ ದ ಫಸ್ಟ್ ಕ್ವೆಶನ್. ಗಿವ್ ರೀಸನ್ ಅಂತ ಹೇಳಿ. ಮೆಟಲ್ಸ್ ಆರ್ ಯೂಸ್ಡ್ ಇನ್ ಮೇಕಿಂಗ್ ಕುಕಿಂಗ್ ವೆಸಲ್ಸ್. ಯಾಕೆ ಮೆಟಲ್ಸ್ನ ಕುಕಿಂಗ್ ವೆಸಲ್ಸ್ ಆಗಿ ಯೂಸ್ ಮಾಡ್ತಾರೆ ಅಂತ ಹೇಳಿ? ಬಿಕಾಸ್ ಆಫ್ ಒನ್ ಆಫ್ ದ ಇಂಪಾರ್ಟೆಂಟ್ ಫಿಸಿಕಲ್ ಪ್ರಾಪರ್ಟಿ ಆಫ್ ಮೆಟಲ್, ದಟ್ ಈಸ್ ಮೆಟಲ್ಸ್ ಆರ್ ಗುಡ್ ಕಂಡಕ್ಟರ್ಸ್ ಆಫ್ ಹೀಟ್ ಅಲ್ವಾ. ಸೊ ಡ್ಯೂ ಟು ಗುಡ್ ಕಂಡಕ್ಷನ್ ಇನ್ ಹೀಟ್ ಅಂತ ಹೇಳ್ಬೋದು ನಾವು, or metals are good conductors of heat and electricity. but ಇಲ್ಲಿ heat ಅಂತ ಹೇಳುವ, conduction in heat ಅಂತ ಹೇಳುವ ಪ್ರಾಪರ್ಟಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. sodium metal is stored in kerosene because sodium metal is very reactive. It reacts with atmospheric moisture to catch fire ಅಲ್ವಾ. it reacts with atmospheric oxygen, atmospheric moisture to catch fire. ಹಾಗಾಗಿ metal is, ನೀವು ಸೆಂಟೆನ್ಸನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ. sodium metal is very reactive, it catches fire when it comes in contact with ಮಾಯಿಶ್ಚರ್. ಸೊ ನೀವು ಅಲ್ಲಿ ಅಟ್ಮಾಸ್ಫಿಯರಿಕ್ ಮಾಯಿಶ್ಚರ್ ಅಂತ ಹೇಳಿ ಕೂಡ ಬರಿಬೋದು. ATM ಶಾರ್ಟ್ ಫಾರ್ಮಲ್ಲಿ ನಾನು ಬರೆದಿದ್ದೀನಿ. ನೆಕ್ಸ್ಟ್ ಕ್ವೆಶನ್ ಅಗೇನ್ ಫ್ರಮ್ ದ ಸೇಮ್ ಇಯರ್ 2022 ಇಯರಿಂದ ಕೇಳಿರುವಂತಹ ಕ್ವೆಶನ್ ಅದು. ಗಿವ್ ರೀಸನ್ ವೆನ್ ಕ್ಯಾಲ್ಶಿಯಂ ಮೆಟಲ್ ರಿಯಾಕ್ಟ್ಸ್ ವಿತ್ ವಾಟರ್ ದ ಲಿಬರೇಟೆಡ್ ಹೈಡ್ರೋಜನ್ ಗ್ಯಾಸ್ ಡಸ್ ನಾಟ್ ಕ್ಯಾಚ್ ಫೈರ್. ಸೊ ರೀಸನ್ ಏನು? ಕ್ಯಾಲ್ಶಿಯಂ ಈಸ್ ಲೆಸ್ ರಿಯಾಕ್ಟಿವ್ ವಿತ್ ವಾಟರ್ ಅಲ್ವಾ. ಕ್ಯಾಲ್ಶಿಯಂ ಈಸ್ ಲೆಸ್ reactive with water. ಹಾಗಾಗಿ ಏನಾಗುತ್ತೆ? the liberated heat is not sufficient to catch the fire. ಸೊ ಈ ಒಂದು ರಿಯಾಕ್ಷನಲ್ಲಿ ಏನು ರಿಯಾಕ್ಷನ್ ಆಗುತ್ತೆ ಅಲ್ಲಿ? ಕ್ಯಾಲ್ಶಿಯಂ reacts with water forming what? calcium hydroxide, because water has both the ions, right? Water has H plus ions as well as OH minus ion. So calcium is a metal. Metal carries positive charge. ಹಾಗಾಗಿ ಅದೇನು ಮಾಡುತ್ತೆ? OH minus ಜೊತೆ ಒಂದು ಕಂಪೌಂಡನ್ನು ಫಾರ್ಮ್ ಮಾಡ್ಕೊಳ್ಳುತ್ತೆ. H plus ion would receive electrons from the calcium metal and releases outside as H2 gas. So the liberated hydrogen gas will not catch fire because ಈ ಒಂದು ರಿಯಾಕ್ಷನಲ್ಲಿ whatever the heat is liberated out is not sufficient for hydrogen to catch fire ಅಂತ ಹೇಳಿ. Okay, so you can mention the sentence. In this reaction, the heat liberated is not sufficient for the hydrogen to catch fire. ಹಾಗಾಗಿ ಈ ರಿಯಾಕ್ಷನಲ್ಲಿ this reaction is not very vigorous ಅಂತ ಹೇಳಿ ನಾವು ಮೆನ್ಷನ್ ಮಾಡಬಹುದು. Ionic compounds have high boiling and melting points. ಯಾಕೆ? Because of strong interionic force of attraction, right? Or strong electrostatic force of attraction, interionic force of attraction, or strong ionic bonding. ಅವುಗಳು high melting and boiling point ಇರುತ್ತೆ. ಸೊ ನಾ ಇಲ್ಲಿ ಸ್ಟ್ರಾಂಗ್ electrostatic force of attraction ಅಂತ ಹೇಳಿ ಬರಿತೀನಿ. ಸ್ಟ್ರಾಂಗ್ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇಂದಾಗಿ ಅಂತ ಹೇಳಿ. ಸೊ ದ ನೆಕ್ಸ್ಟ್ ಕ್ವೆಶನ್ ಅಗೇನ್ ಫ್ರಮ್ ದ ಇಯರ್ 2022. ಏನು ಕ್ವೆಶನ್ ಬಂದು? ವಿಚ್ ಟೈಪ್ ಆಫ್ ಕೆಮಿಕಲ್ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್ ವೆನ್ ಅನ್ ಐರನ್ ನೇಲ್ ಇಸ್ ಡಿಪ್ಡ್ ಇನ್ copper sulfate solution. Okay, iron nail, that is IE, coming in contact with copper sulfate solution. You know, you can easily tell me which reaction is this because you have a metal and a metal salt solution. ನಿಮಗೆ ಗೊತ್ತಿದೆ ferrous is a more reactive metal than copper ಅಲ್ವಾ. ಹಾಗಾಗಿ ferrous will displace copper, resulting ferrous sulfate plus copper. So someone is displacing something else.
ಸೊ ಅಯನ್ ಇಸ್ ಡಿಸ್ಪ್ಲೇಸಿಂಗ್ ಕಾಪರ್ ಅಂತ ಹೇಳಿದರೆ ಇಲ್ಲಿ ಯಾವ ರಿಯಾಕ್ಷನ್ ಆಯಿತು, ಯಾವ ಕ್ಯಾಟಗರಿ ಆಫ್ ರಿಯಾಕ್ಷನ್ ಆಯ್ತು ಇದು? ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಸೊ ವಿಚ್ ಟೈಪ್ ಆಫ್ ಕೆಮಿಕಲ್ ರಿಯಾಕ್ಷನ್? ಇಟ್ ಇಸ್ ಅ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಹೇಳಿ. ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಓಕೆನಾ? ನೆಕ್ಸ್ಟ್ ಏನಾಯಿತು? ವೈ, ಯಾಕೆ ಅಂತ ಹೇಳಿ ಕೇಳ್ತಾರೆ. ಯಾಕೆ? ಇದಕ್ಕೆ ಆನ್ಸರ್ ಏನು ಬರೀತೀರಾ? ಬಿಕಾಸ್ ದ ಮೋರ್ ರಿಯಾಕ್ಟಿವ್ ಅಯನ್ ಡಿಸ್ಪ್ಲೇಸಸ್ ಲೆಸ್ ರಿಯಾಕ್ಟಿವ್ ಕಾಪರ್ ಫ್ರಮ್ ಇಟ್ಸ್ ಸಾಲ್ಟ್ ಸೊಲ್ಯೂಷನ್ ಅಂತ ಹೇಳಿ ಅದನ್ನು ಬರೀತೀರಾ. ದೆನ್ ರೈಟ್ ಅ ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಷನ್ ಫಾರ್ ದಿಸ್ ಕೆಮಿಕಲ್ ರಿಯಾಕ್ಷನ್ ಅಂತ ಹೇಳಿ. ಸೊ ಆಲ್ವೇಸ್ ಮೇಕ್ ಶ್ಯೂರ್ ದ್ಯಾಟ್ ಇದರ ಕೇಳಿದಾಗ ಬ್ಯಾಲೆನ್ಸ್ಡ್ ಅಂತ ಹೇಳಿ ಕೂಡ ಕೇಳ್ತಾರಲ್ವಾ. ಆಬ್ವಿಯಸ್ಲಿ ಇಟ್ಸ್ ಈಸಿ ಟು ಬ್ಯಾಲೆನ್ಸ್, ಯಾಕೆಂದರೆ ಇದರಲ್ಲಿ ತುಂಬ ನಂಬರ್ಸ್ಗಳೇನು ಡೀಲ್ ಆಗಲ್ಲ, ಬಟ್ ಮೇಕ್ ಶ್ಯೂರ್ ಟು ಮೆನ್ಷನ್ ದಿಯರ್ ಫಿಸಿಕಲ್ ಸ್ಟೇಟ್ ಆಲ್ಸೋ. ಸೊ ಅಯನ್ ಬಂದುಬಿಟ್ಟು ಸಾಲಿಡ್ ಇರುತ್ತೆ, ಮೆಟಲ್. ಇಲ್ಲಿ ಕಾಪರ್ ಬಂದುಬಿಟ್ಟು ಸಾಲಿಡ್ ಇರುತ್ತೆ, ಬಿಕಾಸ್ ಕಾಪರ್ ಇಸ್ ಅ ಮೆಟಲ್, ರೈಟ್? ಹಾಗಾಗಿ ಅವುಗಳದ್ದು ಸೊಲ್ಯೂಷನ್, ಸಿನ್ಸ್ ಯು ಆರ್ ಡಿಸಾಲ್ವಿಂಗ್ ಇಟ್ ಇನ್ ವಾಟರ್, ಲಾಟ್ ಕ್ವಾಂಟಿಟಿ ಆಫ್ ವಾಟರ್, ನೀವೇನು ಮಾಡ್ತೀರಾ? ಅದನ್ನು ಅಕ್ವೇಸ್ ಅಂತ ಹೇಳಿ ಮೆನ್ಷನ್ ಮಾಡ್ತೀರಾ. ಸೊ ಇದಿಷ್ಟು ಬಂದು ಆನ್ಸರ್ ಆಗಿರುತ್ತೆ ಇದಕ್ಕೆ. ನೆಕ್ಸ್ಟ್ ಕ್ವೆಶನ್, ಅಬ್ಸರ್ವ್ ದ ಫಾಲೋವಿಂಗ್ ಕೆಮಿಕಲ್ ಇಕ್ವೇಷನ್. ಐ ಲವ್ ದಿಸ್ ಕ್ವೆಶನ್. ಯಾಕೆ ಅಂತ ಹೇಳಿದ್ರೆ ಇದನ್ನೇ ಕ್ವೆಶನ್ ಆಗಿ ಅವ್ರು ಕೇಳಿಲ್ಲ, ಆನ್ಸರಲ್ಲಿ ಒಂದು ಕ್ವೆಶನ್ನ ಹುಡುಕುವ ಹಾಗೆ. ಯೂಶ್ವಲಾಗಿ ಮಕ್ಕಳಿಗೆ ಈ ರಿಯಾಕ್ಷನ್ನ ಬರೀರಿ ಅಂತ ಹೇಳಿ ಕ್ವೆಶನ್ಸ್ ಕೇಳಿದರೆ ನಿಮಗೆ ಕಷ್ಟ ಆಗುತ್ತೆ, ಆಯಿತಾ? ಅವರೇ ರಿಯಾಕ್ಷನ್ಸ್ ಕೊಟ್ಬಿಟ್ಟು ಇದ್ರ ಬಗ್ಗೆ ಮಾತಾಡಿ ಅಂತ ಹೇಳಿ ಕೇಳಿದ್ದಾರೆ. ಇದಕ್ಕಿಂತ ಈಸಿ ಕ್ವೆಶನ್ಸ್ ಇನ್ನೇನಿದೆ ಹೇಳಿ? ಸೊ ಲಕ್ಕಿ ಸ್ಟೂಡೆಂಟ್ಸ್ ಆರ್ ದೋಸ್. ನೀವು 2022 ಇಯರಲ್ಲಿ 2022 ಇಯರಲ್ಲಿ SSLC ಎಕ್ಸಾಮ್ಸನ್ನು ಬರೆದು ಪಾಸ್ ಆಗಿದ್ರೆ ಅಂತ ಹೇಳಿದ್ರೆ ಯಾವುದು ಲಕ್ಕಿಯಸ್ಟ್ ಅಂತ ಹೇಳಿ ಹೇಳ್ಬೋದು. ಆಲ್ ರೈಟ್. ಸೊ ಇದಕ್ಕೆ ಹೇಗೆ ಉತ್ತರ ಬರೆಯೋದು ಅಂತ ಹೇಳಿ ನೋಡೋಣ. ಅಬ್ಸರ್ವ್ ದ ಫಾಲೋವಿಂಗ್ ಕೆಮಿಕಲ್ ಇಕ್ವೇಷನ್ಸ್. ಅಲ್ಯೂಮಿನಿಯಂ ಆಕ್ಸೈಡ್ ಬೇಸ್ ಜೊತೆ ರಿಯಾಕ್ಟ್ ಆಗ್ತಾ ಇದೆ. ಇದನ್ನು ನಾನೊಂದು ಶಾರ್ಟ್ ವೀಡಿಯೋ ಕೂಡ ಮಾಡಿದ್ದೀನಿ. ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಆಗುತ್ತೆ ಅಲ್ಲಿ ಅಲ್ಯೂಮಿನಿಯಂ ಮೆಟಲ್, ನಾನು ಮಾಡಿರೋ ಶಾರ್ಟ್ ವೀಡಿಯೋ ನೀವು ಚೆಕ್ ಮಾಡ್ಬೋದು ನಮ್ಮ PW ಕನ್ನಡ ಚಾನಲ್ನಲ್ಲಿ. ಅಲ್ಯೂಮಿನಿಯಂ ಮೆಟಲ್ ತೊಗೊಂಡಿರೋದು, ಹಾಗಾಗಿ ಗ್ಯಾಸ್ ರಿಲೀಸ್ ಆಗೋದು ಅಲ್ಲಿ H2 ಗ್ಯಾಸ್. ಸಿನ್ಸ್ ಯು ಆರ್ ಟೇಕನ್ ಹಿಯರ್ ದಿ ಆಕ್ಸೈಡ್, ಅಲ್ಯೂಮಿನಿಯಂ ಆಕ್ಸೈಡ್, ಇನ್ಸ್ಟೆಡ್ ಆಫ್ H2 ಗ್ಯಾಸ್ ಯು ಆರ್ ಗೆಟಿಂಗ್ H2 ಆಸ್ ದಿ ಪ್ರಾಡಕ್ಟ್. ಓಕೆನಾ? ದಟ್ ಈಸ್ ಅ ಡಿಫ್ರೆನ್ಸ್. ಆಲ್ ರೈಟ್. ದೆರ್ ಇಸ್ ಅನ್ ಆಕ್ಸೈಡ್ ಅಂತ ಹೇಳಿದರೆ ಕಂಪೌಂಡ್ ಆಫ್ ಆಕ್ಸಿಜನ್. ಅಲ್ಯೂಮಿನಿಯಂ ಇಸ್ ಇಸ್ ಬೆಸ್ಟ್ ಫ್ರೆಂಡ್. ಸೊ ಅಲ್ಯೂಮಿನಿಯಂ ಆಕ್ಸಿಜನ್ ಇವರಿಬ್ಬರು ಸೇರಿಕೊಂಡು it will react with base sodium hydroxide, acid HCl, forming corresponding salt product along with water as a byproduct. So ಈಗ ಏನಾಗ್ತಿದೆ ಇದರಲ್ಲಿ? what is the conclusion that you take about the nature of the aluminum that you talk about or you take about nature of the aluminum oxide ಅಂತ ಹೇಳಿ. So conclusion is aluminum oxide is a amphoteric oxide. Aluminum oxide ಏನಾಗಿರುತ್ತೆ? ಆಂಫೋಡೆರಿಕ್ ಆಕ್ಸೈಡ್. ಸೊ ವಾಟ್ ಆರ್ ಆಂಫೋಡೆರಿಕ್ ಆಕ್ಸೈಡ್ಸ್? ದ ಆಕ್ಸೈಡ್ಸ್ ವಿಚ್ ಹ್ಯಾಸ್ ದ ಕ್ವಾಲಿಟಿ ಆಫ್ ಬೇಸ್ ಆ್ಯಸ್ ವೆಲ್ ಆಸ್ ಆ್ಯಸಿಡ್. ಅದು ಅದರೊಳಗಡೆ ಇದ್ರೆ ತಾನೇ ಅದು ಎರಡು ಕಂಪೌಂಡ್ಗಳ ಜೊತೆ ರಿಯಾಕ್ಟ್ ಆಗಲಿಕ್ಕೆ ಸಾಧ್ಯ ಅಲ್ವಾ? ಆರ್ ಇನ್ ಸಿಂಪಲ್ ವರ್ಡ್ಸ್ ನೀವು ಹೀಗೂ ಬರೀಬೋದು, ಆಕ್ಸೈಡ್ ವಿಚ್ ವಿಲ್ ರಿಯಾಕ್ಟ್ ವಿತ್ ದ ಬೇಸ್ ಆ್ಯಂಡ್ ಎನ್ ಆ್ಯಸಿಡ್ ಆರ್ ಕಾಲ್ಡ್ ಆಸ್ ಆಂಫೋಡೆರಿಕ್ ಆಕ್ಸೈಡ್ಸ್ ಅಂತ ಹೇಳಿ ಕೂಡ ನೀವು ಬರಿಬೋದು. ಸೊ ದ್ಯಾಟ್ ಈಸ್ ಅ ಕನ್ಕ್ಲೂಷನ್ ಅಂತ ಹೇಳೋದು ಫಸ್ಟ್ ವರ್ಡ್ ಬಂದು ಆಂಫೋಡೆರಿಕ್ ಆಕ್ಸೈಡ್ ಅಂತ ಹೇಳಿ ಆಗುತ್ತೆ. ನೆಕ್ಸ್ಟ್ ಬಂದು ವಿತ್ ದ ಹೆಲ್ಪ್ ಆಫ್ ದಿಸ್ ಇಕ್ವೇಷನ್ ನೀವು ಆಂಫೋಡೆರಿಕ್ ಅಂತ ಹೇಳಿ ಬರೆದ ಮೇಲೆ ಗಿವ್ ರೀಸನ್ ಫಾರ್ ಯೋರ್ ಆನ್ಸರ್ ಅಂತ ಹೇಳಿದಾಗ ಇದನ್ನು ನೀವು ಎಕ್ಸ್ಪ್ಲೈನ್ ಮಾಡಿ. ವಾಟ್ ಈಸ್ ದಿಸ್ ಆಂಫೋಡೆರಿಕ್ ಆಕ್ಸೈಡ್ಸ್ ಅಂತ ಹೇಳಿ. Al2O3 ಈಸ್ ಆ್ಯನ್ ಆಂಫೋಡೆರಿಕ್ ಆಕ್ಸೈಡ್. ಇದನ್ನ ಕಟ್ ಮಾಡ್ಬೋದಿತ್ತು, ನೀವು ಡೈರೆಕ್ಟ್ ಆನ್ಸರ್ಗೆ ಹೋಗ್ಬೋದಿತ್ತು ಕೀವರ್ಡ್ಗೆ. ಆ್ಯಸ್ ಇಟ್ ರಿಯಾಕ್ಟ್ಸ್ ವಿತ್ ಆರ್ ಬಿಕಾಸ್ ಇಟ್ ರಿಯಾಕ್ಟ್ಸ್ ವಿತ್ ಆ್ಯಸ್ ಇಟ್ ರಿಯಾಕ್ಟ್ಸ್ ವಿತ್ ಬೋತ್ ಆ್ಯಸಿಡ್ ಆ್ಯಂಡ್ ಬೇಸ್. ನಾ ಇಲ್ಲಿ ಸೆಂಟೆನ್ಸ್ ಕೇಸ್ ಯೂಸ್ ಮಾಡಿಲ್ಲ, ಸೊ ಇಟ್ಸ್ ಬೆಟರ್ ಟು ಯೂಸ್ ದ ಸೆಂಟೆನ್ಸ್ ಕೇಸ್. ಆ್ಯಸಿಡ್ ಆ್ಯಂಡ್ ಬೇಸ್ ಅಂತ ಹೇಳಿ. ಓಕೆ, ಇದಿಷ್ಟು ಬಂದಿದ್ರದ್ದು ಆನ್ಸರ್. ತುಂಬ ಸಿಂಪಲ್ ಆಗಿದೆ ಎಲ್ಲ ಕ್ವೆಶನ್ಸ್ಗಳು ಕೂಡ. ಆ್ಯಂಡ್ ಆನ್ಸರ್ ಇಸ್ ನಾಟ್ ಲೆಂತಿ ಇಲ್ಲಿ. ವಿಚ್ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್ ಆರ್ ಯೂಸ್ ಇನ್ ದ ಫಾಲೋವಿಂಗ್ ಸಿಚುವೇಶನ್? ಲುಕ್ ಎಟ್ ದ ಇಯರ್ ದಿಸ್ ಕ್ವೆಶನ್ ಬಿನ್ ಆಸ್ 2021 ಕೇಳಿರುವಂಥ ಕ್ವೆಶನ್ ಇದು ಬಂದುಬಿಟ್ಟು ಅವ್ರೇನು ಕೇಳ್ತಾರೆ, ಗೋಲ್ಡನ್ನು ಆರ್ನಮೆಂಟ್ಸ್ ಆಗಿ ಯಾಕೆ ಯೂಸ್ ಮಾಡ್ತಾರೆ ಅಂತ ಹೇಳಿ. ತುಂಬ ಜನ ಮಕ್ಕಳು ಬರೀಲಿಕ್ಕೆ ಹೋಗ್ತಾರೆ, ಬಿಕಾಸ್ ಗೋಲ್ಡ್ ಇಸ್ ಡಕ್ಟೈಲ್, ಗೋಲ್ಡ್ ಇಸ್ ಮ್ಯಾಲ್ಯೂಯಬಲ್ ಅಂತೆಲ್ಲ ಹೇಳ್ಕೊಂಡು. ಆಯ್ತಪ್ಪ, ಜಿಂಕು ಕೂಡ ಡಕ್ಟೈಲೇ ಮ್ಯಾಲ್ಯೂಯಬಲೇ, ನಮ್ಮ ಅಯನ್ ಕಬ್ಬಿಣ ಅದು ಕೂಡ ಡಕ್ಟೈಲೇ ಮ್ಯಾಲ್ಯೂಯಬಲೇ, ಟಿನ್ ಅಲ್ವಾ ಅದು ಡಕ್ಟೈಲೇ ಮ್ಯಾಲ್ಯೂಯಬಲೇ, ಹಾಗಾದರೆ ಅದನ್ನೇ ಯಾಕೆ ಯೂಸ್ ಮಾಡಲ್ಲ ನೀವು? ಸೊ ದ ರೈಟ್ ಆನ್ಸರ್ ಇಸ್ ಗೋಲ್ಡ್ ಇಸ್ ಲೆಸ್ ರಿಯಾಕ್ಟಿವ್ ಮೆಟಲ್. ಆ ಒಂದು ಸರ್ಫೇಸ್ ಮೇಲೆ ಆಕ್ಸೈಡ್ ಲೇಯರ್ ಕುತ್ಕೊಳ್ಳಲ್ಲ. ಇಟ್ ವಿಲ್ ನಾಟ್
tarnish when it comes in contact with oxygen or when it reacts with, it doesn't react with oxygen, hence it will not turn into tarnish. ಅದು ರಿಯಾಕ್ಟ್ ಆಗಲ್ಲ ಆಕ್ಸಿಜನ್ ಜೊತೆ, ಅದರ ಮೇಲೆ ಒಂದು ಆಕ್ಸೈಡ್ ಲೇಯರ್ ಕೂಡ ಡೆವಲಪ್ ಆಗಲ್ಲ. ಅದು ಅಲ್ಲದೆ ಈ ಗೋಲ್ಡ್ ಅಂತ ಹೇಳುವಂಥದ್ದು ಈ ಎಲ್ಲ ಕಾರಣದಿಂದಾಗಿ ಯಾವಾಗಲೂ ಒಂದು ಹೊಳೆಯುವಂತಹ ಮೆಟಲ್, ಅದಕ್ಕೊಂದು ಹೊಳಪಿರುತ್ತೆ. ಸೊ ವಿ ಕಾಲ್ ಇಟ್ ಆಸ್ ಲಸ್ಟರಸ್. ಸೊ ಗೋಲ್ಡ್ ಇಸ್ ವೆರಿ ಲೆಸ್ ರಿಯಾಕ್ಟಿವ್ ಆ್ಯಂಡ್ ಇಟ್ ಇಸ್ ಲಸ್ಟರಸ್. ಸೊ ಲಸ್ಟ್ರಸ್ ಅಂತ ಹೇಳಿದ್ರೆ ಶೈನಿಂಗ್ ಪ್ರಾಪರ್ಟಿ, ಆ ಸರ್ಫೇಸ್ ಶೈನಿಂಗ್ ಆಗಿದ್ರೆ ಆ ಶೈನಿಂಗ್ ಪ್ರಾಪರ್ಟಿ ಆಫ್ ದ ಮೆಟಲನ್ನು ನಾವು ಲಸ್ಟ್ರಸ್ ಅಂತ ಹೇಳಿ ಕರಿತೀವಿ. ಬಿಕಾಸ್ ಆಫ್ ದೀಸ್ ಟು ರೀಸನ್ ಗೋಲ್ಡ್ ಇಸ್ ಯೂಸ್ಡ್ ಇನ್ jewelries or ornaments. Okay, so let's make a note of that. Gold is least reactive or it is a noble metal anta heli kuda proper word alli ನೀವು ಮೆನ್ಷನ್ ಮಾಡಬಹುದು. Gold is a noble metal. ನಾನು ಈಗ ಸೆಂಟೆನ್ಸ್ ಬರೀತಿದ್ದೀನಿ, ಬಟ್ ಐ ವಿಲ್ ನಾಟ್ ರೈಟ್ ದ ಹೋಲ್ ಸೆಂಟೆನ್ಸ್ ನೆಕ್ಸ್ಟ್ ಟೈಮ್ ಆನ್ವರ್ಡ್ಸ್. ಗೋಲ್ಡ್ ಇಸ್ ಅ ನೋಬಲ್ ಮೆಟಲ್ and it will not react to form any oxide layers on its surface. ಇದು ಸುಮ್ಮನೆ ಒಂದು ಎಕ್ಸ್ಪ್ಲನೇಷನ್ ಕೊಟ್ಟೆ ಅಷ್ಟೇ. ಇಫ್ ಯು ವಾಂಟ್ ಯು ಕ್ಯಾನ್ ಕೀಪ್ ಇಟ್ ಆರ್ ಯು ಕ್ಯಾನ್ ಅವಾಯ್ಡ್ ಇಟ್. ಸೊ ಯು ಕ್ಯಾನ್ ಜಸ್ಟ್ ಸ್ಟಾರ್ಟ್ ವಿತ್ ಗೋಲ್ಡ್ ಇಸ್ ಅ ನೋಬಲ್ ಮೆಟಲ್ ಆ್ಯಂಡ್ ಇಟ್ ಇಸ್ ಲಸ್ಟರಸ್, ಹೆನ್ಸ್ ಇಟ್ ಇಸ್ ಯೂಸ್ಡ್ ಇನ್ ಆರ್ನಮೆಂಟ್ಸ್ ಅಂತ ಹೇಳಿ ಕೂಡ ಸ್ಟಾಪ್ ಮಾಡ್ಬೋದು. ಆರ್ ಇಫ್ ಯು ವಾಂಟ್ ದಿ ಎಕ್ಸ್ಪ್ಲನೇಷನ್ ಯು ಕ್ಯಾನ್ ಗೋ ಆನ್ ರೈಟಿಂಗ್ ಗೋಲ್ಡ್ ಇಸ್ ಅ ನೋಬಲ್ ಮೆಟಲ್, ಇಟ್ ವಿಲ್ ನಾಟ್ ರಿಯಾಕ್ಟ್ ವಿತ್ ಆಕ್ಸಿಜನ್ ಅಂತ ಹೇಳಿ ಕೂಡ ಬರಿಬೋದು, ಆರ್ ಎನಿ ಅದರ್ ಕೆಮಿಕಲ್ ಸಬ್ಸ್ಟೆನ್ಸ್ ಟು ಫಾರ್ಮ್ ಆಕ್ಸೈಡ್. ಸಿನ್ಸ್ ಐ ಹ್ಯಾವ್ ರಿಟನ್ ಹಿಯರ್ ಎನಿ ಆಕ್ಸೈಡ್ ಲೇಯರ್ಸ್ ಅಂತ ಹೇಳೋದಕ್ಕೆ ನೀವು ಬರಿಬೋದು ಇಟ್ ವಿಲ್ ನಾಟ್ ರಿಯಾಕ್ಟ್ ಟು ಫಾರ್ಮ್ or it will not react with oxygen to form any oxide layers on its surface. ಸ್ವಲ್ಪ ಲೆಂತಿ ಆಗಿದೆ ಅಂತ ಹೇಳಿ ಅನ್ಸಿದ್ರೆ you can cut short it. On its surface, hence it is always lustrous. Hence it is always lustrous. Because of this it is used in ornamental jewelry purpose ಗೆ ಅಂತ ಹೇಳಿ ಹೇಳ್ಬೋದು. ಸಿಂಪಲ್ ಆಗಿ ದ ಕೀ ವರ್ಡ್ ಇಸ್ ನೋಬಲ್ ಮೆಟಲ್ ಮತ್ತು ಲಸ್ಟರಸ್. ರೆಸ್ಟ್ ಆಫ್ ದ ಸೆಂಟೆನ್ಸಸ್ನೆಲ್ಲ ನಿಮ್ಮದೇ ಒಂದು ಸೆಂಟೆನ್ಸ್ನಲ್ಲಿ ನಿಮ್ಮದೇ ಒಂದು ಎಕ್ಸ್ಪ್ಲನೇಷನ್ ನೀವು ಬರೀತಾ ಹೋಗ್ಬೋದು. ಓಕೆ, ದೇರ್ ಇಸ್ ನೋ ಕಂಪಲ್ಷನ್ ದಟ್ ದಿಸ್ ಓನ್ಲಿ ಯು ಹ್ಯಾವ್ ಟು ಕಾಪಿ ಡೌನ್. ಬಟ್ ಈ ಒಂದು ವರ್ಡ್ ಇರಬೇಕು, ಲೆಸ್ ರಿಯಾಕ್ಟಿವ್ ಅಥವಾ ನೋಬಲ್ ಮೆಟಲ್ ಅಂತ ಹೇಳಿರಬೇಕು, ಇನ್ನೊಂದು ಲಸ್ಟ್ರಸ್ ಅಂತ ಹೇಳಿರಬೇಕು. ನಿಕೆಲ್ ಈಸ್ ಯೂಸ್ಡ್ ಇನ್ ಸ್ಟ್ರಿಂಗ್ ಆಫ್ ದ ಗಿಟಾರ್. ಸ್ಟ್ರಿಂಗ್ ಅಂತ ಹೇಳಿದ್ರೆ ಅದೇನಾಯಿತು, ಇಟ್ಸ್ ಅ ಪ್ರಾಪರ್ಟಿ ಆಫ್ ಡಕ್ಟಿಲಿಟಿ ಅಲ್ವಾ, ಬಿಕಾಸ್ ನಿಕೆಲ್ ಇಸ್ ಅ ಗುಡ್ ಡಕ್ಟೈಲ್ ಮೆಟಲ್. ಸೊ ಯಾವ ಪ್ರಾಪರ್ಟಿಲಿ ನೀವು ಅಪ್ಲೈ ಮಾಡ್ತೀರಾ, ಡಕ್ಟಿಲಿಟಿ. ಸೊ ವಿಚ್ ಪ್ರಾಪರ್ಟಿ, ಡಕ್ಟಿಲಿಟಿ. ಓಕೆ, ನೆಕ್ಸ್ಟ್ ಒನ್, ಅಯಾನಿಕ್ ಕಂಪೌಂಡ್ಸ್ ಹ್ಯಾವ್ ಹೈ ಮೆಲ್ಟಿಂಗ್ ಪಾಯಿಂಟ್ಸ್. ವೈ? ಸೊ ಯಾಕೆಂತ ಹೇಳಿದರೆ ದಿಸ್ ವಿ ಆಲ್ರೆಡಿ ಹ್ಯಾವ್ ಡಿಸ್ಕಸ್ಡ್, ಬಟ್ ಐ ಜಸ್ಟ್ ವಾಂಟೆಡ್ ಟು ಟೆಲ್ ಯು ದ್ಯಾಟ್ ಈ ಒಂದು ಕ್ವೆಶ್ಚನ್ ರಿಪೀಟ್ ಆಗಿದೆ ನಮ್ಮ 2022 ರಿಪೀಟ್ ಆಗಿತ್ತು. 2 ಪೇಪರ್ ಕೂಡ ನಾನು ತಗೊಂಡಿದ್ದೆ, ಏಪ್ರಿಲ್ ಆ್ಯಸ್ ವೆಲ್ ಆಸ್ ಜೂನ್ ಪೇಪರಲ್ಲಿ. ಸೊ ಯಾವುದೋ ಒಂದು ಪೇಪರಲ್ಲಿ ಈ ಕ್ವೆಶ್ಚನ್ ರಿಪೀಟ್ ಆಗಿದೆ. ಇಟ್ಸ್ ಬಿಕಾಸ್ ಆಫ್ ದ ಸ್ಟ್ರಾಂಗ್ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್. electrostatic force of attraction between two oppositely charged ions ಅಂತ ಹೇಳಿ ಕೂಡ ನೀವು ಕಂಟಿನ್ಯೂ ಮಾಡ್ಬೋದು. One more question been asked in 21 is this. ಏನದು? Draw the diagram of the arrangement of the apparatus showing the reaction of steam on metal. Very important. Steam on metal. Label the following. So metal sample, ಇಲ್ಲಿದೆ ನೋಡಿ ಮೆಟಲ್ ಸ್ಯಾಂಪಲ್, ಡೆಲಿವರಿ ಟ್ಯೂಬ್. ಈ ಡೆಲಿವರಿ ಟ್ಯೂಬ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಎಲ್ಲ ಒಂದು ಡಯಾಗ್ರಾಮಲ್ಲೂ ಕೂಡ, ಬಿಕಾಸ್ ಇಟ್ ವಿಲ್ ಕ್ಯಾರಿ ಸಮ್ ಏನು ಹೇಳ್ತೀವಿ ನಾವು ಗ್ಯಾಸಸ್ ಅಂತ ಹೇಳಿ. ಓಕೆ, ದಿಸ್ ಇಸ್ ಅ ಪಿಕ್ಚರ್. ಫಸ್ಟ್ ಆಫ್ ಆಲ್ ಡ್ರಾ ದ ಡಯಾಗ್ರಾಮ್ ಆಫ್ ಅರೇಂಜ್ಮೆಂಟ್ ಆಫ್ ಆಪರೇಟರ್. ಸೊ ನೀವೆಲ್ಲವನ್ನು ಕೂಡ ಬರೀಬೇಕಿಲ್ಲಿ, ಏನೆಲ್ಲ ಇದೆ ಇಲ್ಲಿ. ಸೊ ಗ್ಲಾಸ್ ವೂಲ್ ಇದೆ ವಿಚ್ ಇಸ್ ಸೋಕ್ಡ್ ಇನ್ ವಾಟರ್. ಏನಕ್ಕೋಸ್ಕರ ಏನು ತಗೊಳ್ತೀರಾ, ಟು ಪ್ರೊಡ್ಯೂಸ್ ವೇಪರ್ಸ್ ಅಲ್ವಾ. ಯಾಕೆಂದರೆ ಆ ಸ್ಟೀಮ್ ಪ್ರೊಡ್ಯೂಸ್ ಆಗಬೇಕಂತ ಹೇಳಿದ ಒಂದು ರೀಸನಿಗೋಸ್ಕರ ಯು ಆರ್ ಟೇಕಿಂಗ್ ದಿಸ್. ಬರ್ನರ್ ಇದೆ, ನೀವು ಇದನ್ನು ಹೀಟ್ ಮಾಡ್ತೀರಾ, ಸ್ಟೀಮ್ ವಿಲ್ ಪಾಸ್. ಆ ಸ್ಟೀಮ್ ಮೇಲೆ ಇವಾಗ ಮೆಟಲ್ ಪಕ್ಕ ಬರುತ್ತೆ. ಸೊ ಮೆಟಲ್ ಸ್ಟಾರ್ಟ್ಸ್ ರಿಯಾಕ್ಟಿಂಗ್ ವಿತ್ ಸ್ಟೀಮ್ ಹಿಯರ್. ಆ್ಯಂಡ್ ಏನಾಗುತ್ತೆ ಮೆಟಲ್ ಸ್ಟಾರ್ಟ್ಸ್ ರಿಯಾಕ್ಟಿಂಗ್ ವಿತ್ ಸ್ಟೀಮ್. ಫಾರ್ ಎಕ್ಸಾಂಪಲ್ ಅಲ್ಯೂಮಿನಿಯಂ ಸ್ಟೀಮ್ ಅಂತ ಹೇಳಿದರೆ ಏನು, H2O ಇನ್ gaseous state ಅಲ್ವಾ. ಸೊ ವೆನ್ ದೀಸ್ ಟು ರಿಯಾಕ್ಟಿಂಗ್, ಅಲ್ಯೂಮಿನಿಯಂ ಆಕ್ಸೈಡ್ Al2O3, this oxygen would jump to aluminum. Hey aluminum, I'm coming to you ಅಂತ ಹೇಳ್ಕೊಂಡು ಆಕ್ಸಿಜನ್ ಅಲ್ಯೂಮಿನಿಯಂ ಹತ್ರ ಹೋಗುತ್ತೆ.
ಆಮೇಲೆ ಏನು ಮಿಕ್ಕುತ್ತೆ ಅಲ್ಲಿ? ಹೈಡ್ರೋಜನ್ ಗ್ಯಾಸ್ ಅಷ್ಟೇ ಮಿಕ್ಕುತ್ತೆ. ಆ ಹೈಡ್ರೋಜನ್ ಗ್ಯಾಸ್ನ ಯಾರು ಕ್ಯಾರಿ ಮಾಡ್ತಾರೆ? ನಮ್ಮ ಡೆಲಿವರಿ ಟ್ಯೂಬ್ ಕ್ಯಾರಿ ಮಾಡುತ್ತೆ. ಎಲ್ಲಿ? ಇನ್ವರ್ಟೆಡ್ ಒಂದು ಟೆಸ್ಟ್ ಟ್ಯೂಬಲ್ಲಿ ವಾಟರ್ ಫಿಲ್ ಮಾಡಿರ್ತೀವಿ, ಅಲ್ಲಿ ಎಷ್ಟು ಸ್ಪೇಸ್ ಇರುತ್ತೋ ಅಷ್ಟು ಆ ಗ್ಯಾಸ್ ಕಲೆಕ್ಟ್ ಆಗಿರುತ್ತೆ. ಗ್ಯಾಸ್ ವಿಲ್ ಪಾಸ್ ಥ್ರೂ ದ ವಾಟರ್, ಅದು ಮೇಲ್ಗಡೆ ಎಂಟಿ ಸ್ಪೇಸಲ್ಲಿ ಸ್ಟೋರ್ ಆಗ್ತಾ ಹೋಗುತ್ತೆ ಅಂತೇಳಿ. ಸೊ ಈ ಡಯಾಗ್ರಾಮ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಪ್ಲೀಸ್ ಮೇಕ್ ಶ್ಯೂರ್ ದಟ್ ಯು ಆರ್ ಪ್ರಾಕ್ಟಿಸಿಂಗ್ ದಿಸ್ ಡಯಾಗ್ರಾಮ್ ವಿಚ್ ಇಸ್ ಬಿನ್ ಆಸ್ಕ್ಡ್ ಇನ್ 21. ಓಕೆನಾ? ಎಲ್ಲ ಪಾರ್ಟ್ಗಳು ಕೂಡ ಗೊತ್ತಿರಬೇಕು ನಿಮಗೆ. ಇಲ್ಲಿ ಪ್ರತಿಯೊಂದು ಪಾರ್ಟ್ಗಳು, ಇಲ್ಲಿ ಕಾರ್ಕ್ ಇದೆ, ಸ್ಟ್ಯಾಂಡ್, ಬರ್ನರ್, ಮತ್ತು ನಮ್ಮ ವಾಟರ್, ಹೈಡ್ರೋಜನ್, ಆಲ್ ದೋ ಸ್ಟಫ್. ಸೊ ಆ ಎಲ್ಲ ಪಾರ್ಟ್ಗಳು ನಿಮಗೆ ಗೊತ್ತಿದ್ರೆ ಇಟ್ ವಿಲ್ ಬಿ ಈಸಿ ಅಂತ ಹೇಳ್ಕೊಂಡಷ್ಟೆ. ನಾನು ಫಿಗರ್ ನಂಬರ್ಸನ್ನು ಕೂಡ ಮೆನ್ಷನ್ ಮಾಡಿದೆ, ಬಟ್ ಇಟ್ಸ್ ಫೈನ್. ಸೊ ನೆಕ್ಸ್ಟ್ ಕ್ವೆಶ್ಚನ್ ಬಂದುಬಿಟ್ಟು ಇಯರ್ ಸೇಮೇ ಇರುತ್ತೆ 21ಅಲ್ಲಿ. ವಾಟ್ ಆರ್ ಅಲಾಯ್ಸ್? ಅಲಾಯ್ಸ್ ಅಂತ ಹೇಳಿದರೆ ಏನು? ನೇಮ್ ದ ಅಲಾಯ್ಸ್ ವಿಚ್ ಹ್ಯಾಸ್ ಲೆಡ್ ಆ್ಯಂಡ್ ಟಿನ್ ಆ್ಯಸ್ ಇಟ್ಸ್ ಕಾನ್ಸ್ಟಿಟ್ಯೂಯೆಂಟ್. ರೈಟ್ ಒನ್ ಆಫ್ ಇಟ್ಸ್ ಯೂಸಸ್ ಅಂತ ಹೇಳಿ. ಇದು ನಿಮ್ಮ ಫಿಸಿಕ್ಸಲ್ಲೂ ಕೂಡ ಬರುತ್ತೆ. ಅಲಾಯ್ಸ್, ಯೂಸಸ್ ಆಫ್ ಅಲಾಯ್ ಅಂತ ಹೇಳೋದು. ಯೂಶ್ವಲಾಗಿ ಏನಕ್ಕೆ ಅಲಾಯ್ಸ್ನ ಯೂಸ್ ಮಾಡ್ತಾರೆ? ಹಾರ್ಡ್ನೆಸ್ಸಿಗೋಸ್ಕರ. ಈಗ ಪಕ್ಕ ಅಯನ್ ತೊಗೊಂಡ್ರೆ ಅದು ಇಟ್ಸ್ ಪ್ಯೂರ್ ಆ್ಯಂಡ್ ಸಾಫ್ಟ್ ಅಲ್ವಾ? ಸೊ ಇನ್ ಆರ್ಡರ್ ಟು ಮೇಕ್ ದ ಅಯನ್ ಹಾರ್ಡ್ ವಿ ಆ್ಯಡ್ ಸಮ್ ಮೋರ್ metals into it and non-metals into it to make the property different from the pure metals. ಸೊ ಅವುಗಳದ್ದು ಅವ್ರ ಜನರಲ್ ಪ್ರಾಪರ್ಟಿನ ಬರಿಬೋದು. ಇಲ್ಲಿ ಅಲಾಯ್ ಅಂತ ಹೇಳುವಂಥದ್ದು ಅವರು ಬೇಸಿಕಲಿ ಲೆಡ್ ಆ್ಯಂಡ್ ಟಿನ್ ಅಲಾಯ್ನ ಯೂಸ್ ಮಾಡಿದ್ದಾರೆ. ವಿ ಹ್ಯಾವ್ ಲರ್ನ್ ದಿಸ್ ಇನ್ ಆ ಕ್ಲಾಸ್ ಆಲ್ಸೋ. ಅದನ್ನ ಸೋಲ್ಡರ್ ಅಂತ ಹೇಳಿ ಕರೀತಾರೆ. ಸೊ ಅಲ್ಲಿ 2 ಮೆಟಲ್ಸ್ ಇದೆ, ಹಾಗಾಗಿ ನಿಮಗೆ ಇಲ್ಲೇ ಡೆಫಿನೇಷನ್ ಬರಿಬೋದು ವಾಟ್ ಈಸ್ ಅನ್ ಅಲಾಯ್ ಅಂತೇಳಿ. ಅಲಾಯ್ ಇಸ್ ಅ ಮಿಕ್ಸ್ಚರ್ ಆಫ್ 2 ಮೆಟಲ್ಸ್ ಅಥವಾ ಯಾವ ಮಿಕ್ಸ್ಚರ್ ಇದು ಅಂತ ಹೇಳಿ ಇಂಪಾರ್ಟೆಂಟ್. ಹೋಮೋಜಿನಿಯಸ್ ಮಿಕ್ಸ್ಚರ್ ಅಂತ ಹೇಳಿ ಬರೆದ್ರೆ ಇಟ್ ಈಸ್ ಬೆಸ್ಟ್. ಸೊ ಅಲಾಯ್ ಇಸ್ ಅ ಹೋಮೋಜಿನಿಯಸ್ ಮಿಕ್ಸ್ಚರ್ ಆಫ್ 2 metals or a metal and a non-metal. So it's a homogeneous mixture of 2 or more metals. ಸೊ 2 metals ಅಂತ ಹೇಳಿ ಅಲ್ಲ, 2 or more metals ಅಂತ ಹೇಳಿ ಹಾಕ್ಕೊಳ್ಬೋದು ಇಲ್ಲಿ. ಆರ್ ಮೆಟಲ್ಸ್ ಆ್ಯಂಡ್ ಅ ಗ್ರೂಪ್ ಆಫ್ ನಾನ್ ಮೆಟಲ್ಸ್, ಅಥವಾ ಒಂದು ಮೆಟಲ್ ಅಥವಾ ಇನ್ನೊಂದು ನಾನ್ ಮೆಟಲ್ ಇದು ಗ್ರೂಪನ್ನು ಕೂಡ ನೀವು ಅಲಾಯ್ ಅಂತ ಹೇಳಿ ಕರಿಬಹುದು ಇಲ್ಲಿ ಅಂತ ಹೇಳ್ಕೊಂಡು. ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಅಂತ ಹೇಳಿ ಕನ್ಸಿಡರ್ ಮಾಡ್ಬೋದು ಇಲ್ಲಿ. ಓಕೆ, ಸೊ ಟಿನ್ ಆ್ಯಂಡ್ ಲೆಡ್ಗೆ ಸೋಲ್ಡರ್, ಆ ಅಲಾಯ್ದು ಗ್ರೂಪಿಗೆ ಸೋಲ್ಡರ್ ಅಂತ ಹೇಳಿ ಕರೀತಾರೆ. ಸರ್ಚ್ ದ ಯೂಸ್ ಆಫ್ ಸೋಲ್ಡರ್ ಆ್ಯಂಡ್ ರೈಟ್ ದೋಸ್ ಯೂಸಸ್ ಆಫ್ ಸೋಲ್ಡರ್ ಇನ್ ಅ ಕಮೆಂಟ್ ಬಾಕ್ಸ್. ಯಾರ ಕಮೆಂಟಲ್ಲಿ ಮೆನ್ಷನ್ ಮಾಡ್ತಿರೋ ಅವರನ್ನು ಆ ಒಂದು ಸ್ಕ್ರೀನ್ಶಾಟ್ ಆಫ್ ದ ಕಮೆಂಟನ್ನು ನಾನು ನೆಕ್ಸ್ಟ್ ಸ್ಲೈಡಲ್ಲಿ ಎಲ್ರಿಗೂ ಕೂಡ ತೋರಿಸ್ತೇನೆ. ಓಕೆನಾ? ಸೊ ನೆಕ್ಸ್ಟ್ ಬಂದುಬಿಟ್ಟು ವಾಟ್ ಈಸ್ ಅನ್ ಆಂಫೋಟೆರಿಕ್ ಆಕ್ಸೈಡ್. ನಾವು ಇವಾಗಷ್ಟು ಇದನ್ನು ಡಿಸ್ಕಷನ್ ಮಾಡಿದ್ವಿ. Oxide which can react with acid and base are called as amphoteric oxide. Write any 2 chemical properties of the metals. Chemical properties of the metals bariri anta helidare. It's easy. Chemical property anta helidre how metal can react with different substances anta heli. Metal can react with oxygen to form metal oxide alva. In general MO anta heli bartene. Metal can react with water to form metal hydroxide, MOH, assuming that M is +2. ಇಲ್ಲಿ MOH ಹೋಲ್ ಟ್ವೈಸ್ ಆಗುತ್ತೆ. ಮೆಟಲ್ ಕೆನ್ ಆಲ್ಸೋ ರಿಯಾಕ್ಟ್ ವಿತ್ ಆ್ಯಸಿಡ್. ಸೊ ಇದೆಲ್ಲವೂ ಕೂಡ ಕೆಮಿಕಲ್ ಪ್ರಾಪರ್ಟಿ. ಸೊ ಈದರ್ ಯು ಕ್ಯಾನ್ ಟೇಕ್ ಎನಿ ಕಾಂಬಿನೇಷನ್ ಆಫ್ ಮೆಟಲ್ ವಿತ್ ಎನಿ ಕಾಂಬಿನೇಷನ್ ಆಫ್ ಆ್ಯಸಿಡ್, ಅಥವಾ ಮೆಟಲ್ ವಿತ್ ಆಕ್ಸಿಜನ್ ತಗೊಳ್ಬೋದು, ಅಥವಾ ಮೆಟಲ್ ವಿತ್ ಕೋಲ್ಡ್ ವಾಟರ್ ತಗೊಳ್ಬೋದು, ಹಾಟ್ ವಾಟರ್ ತಗೊಳ್ಬೋದು, ಸ್ಟೀಮ್ ತಗೊಳ್ಬೋದು. ಯಾವುದಾದ್ರು ಒಂದು 2 ಎಕ್ಸಾಂಪಲ್ಸ್ನ ಬರಿಬೋದು ನೀವು ಇಲ್ಲಿ. ಸೊ ಇಫ್ ಯು ಆಸ್ಕ್ ಮೀ, ಐ ಪ್ರಿಫರ್ ರೈಟಿಂಗ್ ದಿಸ್ ಇಕ್ವೇಷನ್. ಮೆಟಲ್ Fe ರಿಯಾಕ್ಟ್ಸ್ ವಿತ್ ಸ್ಟೀಮ್. ಇದೊಂದು ಕೆಮಿಕಲ್ ಪ್ರಾಪರ್ಟಿ. ಹೌ ಮೆಟಲ್ ಕ್ಯಾನ್ ರಿಯಾಕ್ಟ್ ವಿತ್ ವಾಟರ್. ಅದರಲ್ಲಿ ಕೆಲವೊಂದು ಕೋಲ್ಡ್ ವಾಟರ್ ಆ್ಯಂಡ್ ಹಾಟ್ ವಾಟರ್ ಎರಡರ ಜೊತೆ ರಿಯಾಕ್ಟ್ ಆಗಲ್ಲ, ಓನ್ಲಿ ಕ್ಯಾನ್ ರಿಯಾಕ್ಟ್ ವಿತ್ ದ ಸ್ಟೀಮ್, ಫಾರ್ಮಿಂಗ್ Fe3O4
plus H2 gas. ಇದು ಒಂದು chemical property and explain this in words. Metal can react with steam to form metal oxide and hydrogen gas ಅಂತ ಹೇಳಿ ಅದನ್ನು ವರ್ಡ್ಸಲ್ಲಿ ನೀವು ಎಕ್ಸ್ಪ್ಲನೇಷನ್ ಕೊಡ್ತಾ ಹೋಗ್ತೀರಾ. ಓಕೆನಾ, ಇದು ಒಂದು ಪ್ರಾಪರ್ಟಿ ಆಯಿತು. ಇನ್ನು ಮಿಕ್ಕಿದ ಪ್ರಾಪರ್ಟಿ ಯಾವುದು ಅಂತ ಹೇಳಿದ್ರೆ ತುಂಬ ಪ್ರಾಪರ್ಟಿ ಇದೆ. ಈಸಿ ಪ್ರಾಪರ್ಟಿ ಯಾವುದಪ್ಪ ಅಂತ ಹೇಳಿದರೆ ಮೆಗ್ನೀಷಿಯಮ್ ಬಂದು ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಜೊತೆ ಹೌ ಮೆಟಲ್ ಕ್ಯಾನ್ ರಿಯಾಕ್ಟ್ ವಿತ್ ಆ್ಯಸಿಡ್ ಅಂತ ಹೇಳೋ ಒಂದು ಕಾನ್ಸೆಪ್ಟಲ್ಲಿ HCl ಜೊತೆ ರಿಯಾಕ್ಟ್ ಆದಾಗ ಏನಾಗುತ್ತೆ, ಮೆಗ್ನೀಷಿಯಮ್ ಕ್ಲೋರೈಡ್ ಮತ್ತು ಹೈಡ್ರೋಜನ್ ಗ್ಯಾಸ್ ಸಿಗುತ್ತೆ. ಸೊ ಯಾವಾಗೆಲ್ಲ ಆ್ಯಸಿಡ್ ಮೆಟಲ್ ಜೊತೆ ರಿಯಾಕ್ಟ್ ಆಗುತ್ತೋ ಸೊ ವಿ ಗೆಟ್ ಹೈಡ್ರೋಜನ್ ಗ್ಯಾಸ್, ಅಲ್ಲೂ ಕೂಡ ಹೈಡ್ರೋಜನ್ ಗ್ಯಾಸ್ ಸಿಗುತ್ತೆ. ಆ್ಯಂಡ್ ಇಲ್ಲಿ ಮೆಟಲ್ ಕ್ಲೋರೈಡ್ ಸಾಲ್ಟ್ ಸಿಗುತ್ತೆ ಬಿಕಾಸ್ ನೆಗೆಟಿವ್ ಪಾರ್ಟ್ ಆಫ್ ದಿ ಆ್ಯಸಿಡ್ ಏನಿದೆ ಇಲ್ಲಿ ಕ್ಲೋರಿನ್ ಇದೆ, ಅಲ್ಲಿ ಸಲ್ಫೇಟ್ ಇದ್ದರೆ ಅಲ್ಲಿ ಮೆಟಲ್ ಸಲ್ಫೇಟ್ ಮೆಗ್ನೀಷಿಯಮ್ ಸಲ್ಫೇಟ್ ಫಾರ್ಮ್ ಆಗ್ತಾ ಇತ್ತು ಅಂತ ಹೇಳಿ. ಸೊ ಇದು ಇಂಪಾರ್ಟೆಂಟ್ 2 ಕೆಮಿಕಲ್ ಪ್ರಾಪರ್ಟೀಸ್ ಆಗಿರುತ್ತೆ. ಸೊ ದೆನ್ ದ 21ಅಲ್ಲಿ ಕೇಳಿರುವಂತಹ SSLC ಬೋರ್ಡಲ್ಲಿ ಕೇಳಿರುವ ನೆಕ್ಸ್ಟ್ ಕ್ವೆಶ್ಚನ್ ಯಾವುದು ಅಂತ ಹೇಳಿದರೆ, ವೈ ಈಸ್ ಮೆಟಲ್ ಆಕ್ಸೈಡ್ ಕಾಲ್ಡ್ ಬೇಸಿಕ್ ಆಕ್ಸೈಡ್? ಯಾಕೆ ಮೆಟಲ್ ಆಕ್ಸೈಡನ್ನು ಬೇಸಿಕ್ ಆಕ್ಸೈಡ್ ಅಂತ ಹೇಳಿ ಕರೀತಾರೆ ಅಂತ ಹೇಳಿ. ಸೊ ವಿ ಹ್ಯಾವ್ ದಿಸ್ ವೈಟ್ ವಾಷಿಂಗ್ ಇಕ್ವೇಷನ್. ನೋಡಿ, ಕ್ಯಾಲ್ಶಿಯಂ ಆಕ್ಸೈಡನ್ನು ನಾವೇನಾದರೂ ನೀರಿಗೆ ಹಾಕಿದ್ದೆ ಆದರೆ, ವಾಟರಿಗೆ ಹಾಕಿದ್ದೆ ಆದರೆ, ವಾಟ್ ಡು ವಿ ಗೆಟ್? ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಅಲ್ವಾ, ಲೈಮ್ ವಾಟರ್. ವೆನ್ ಯು ಮಿಕ್ಸ್ ಲೈಮ್ ಇನ್ ವಾಟರ್ ಯು ಗೆಟ್ ಲೈಮ್ ವಾಟರ್. ವಾವ್, ನೈಸ್, ರೈಟ್? ಕ್ಯಾಲ್ಶಿಯಂ ಆಕ್ಸೈಡ್ ಇಸ್ ಕಾಲ್ಡ್ ಅಸ್ ಕ್ವಿಕ್ ಲೈಮ್. ಸ್ಲೇಕ್ಟ್ ಲೈಮ್, ಇದ್ರದ್ದು ಪೇಸ್ಟ್ ಅದಕ್ಕೆ 2 ಹೆಸರಿದೆ. ದ ಸೂಪರ್ನೇಟೆಂಟ್ ಸೊಲ್ಯೂಷನ್ ಇಸ್ ಕಾಲ್ಡ್ ಆಸ್ ಲೈಮ್ ವಾಟರ್. ಪ್ರೆಸಿಪಿಟೇಟ್ ಏನಿರುತ್ತೆ ಬಾಟಮಲ್ಲಿ, ಆ ಪೇಸ್ಟ್ ಆಫ್ ಒಂದು ಪೌಡರ್, ಅದಕ್ಕೆ ನೀವೇನು ಹೇಳಿ ಕರಿತೀರಿ? ಸ್ಲೇಕ್ಟ್ ಲೈಮ್ ಅಂತ ಹೇಳಿ ಕರಿತೀರಿ. ಸ್ಲೇಕ್ಟ್ ಲೈಮ್ ಅಂತ ಹೇಳಿ ಕರಿತೀರಿ ಅಲ್ವಾ? ಓಕೆ, ಸೊ ಇದೊಂದು ಯಾಕೆ ಬೇಸಿಕ್ ಅಂತ ಹೇಳಿದರೆ, ಬಿಕಾಸ್ ಇಟ್ ವಿಲ್ ಕ್ರಿಯೇಟ್ ಅ ಬೇಸ್ ವಿಚ್ ಕ್ಯಾನ್ ಫರ್ನಿಶ್ OH- ಅಯಾನ್ ಇನ್ ವಾಟರ್. ನೀವು ಬೇಸ್ ಇದು ಡೆಫಿನೇಷನನ್ನು ಕೊಟ್ಟರೆ ಆಯ್ತಲ್ಲಿ. ಸೊ ಮೆಟಲ್ ಆಕ್ಸೈಡ್ ವೆನ್ ಇಟ್ ಡಿಸಾಲ್ವ್ಡ್ ಇನ್ ವಾಟರ್ ಪ್ರೊಡ್ಯೂಸಸ್ ಬೇಸ್ ಅಥವಾ ಆಲ್ಕಲಿ ವಿಚ್ ಕ್ಯಾನ್ ಫರ್ನಿಶ್ OH- ಅಯಾನ್ ವೆನ್ ಇಟ್ ಡಿಸಾಲ್ವ್ಡ್ ಇನ್ ವಾಟರ್ ಅಂತ ಹೇಳಿ ಕೂಡ ನೀವು ಅದನ್ನ ಆ್ಯಡ್ ಆನ್ ಮಾಡ್ಬೋದು. ನೇಮ್ ದ ಪ್ರಾಡಕ್ಟ್ಸ್ ಒಬ್ಟೈನ್ ವೆನ್ ಕಾಪರ್ ಆಕ್ಸೈಡ್ ರಿಯಾಕ್ಟ್ಸ್ ವಿತ್ ಡೈಲ್ಯೂಟ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್. ಕಾಪರ್ ಆಕ್ಸೈಡ್ ಅಂತ ಹೇಳೋದು CuO. ಇದನ್ನು ನೀವೇನಾದರೂ ಡೈಲ್ಯೂಟ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ HCl ಜೊತೆ ರಿಯಾಕ್ಟ್ ಮಾಡಿದ್ರೆ ಪ್ರಾಬಬಲ್ ಪ್ರಾಡಕ್ಟ್ ಏನಿರ್ಬೋದು ಅಂತ ಹೇಳಿ ಗೆಸ್ ಮಾಡ್ಬೋದಾ? Cu ಮತ್ತು Cl, ಕಾಪರ್ ಕ್ಲೋರೈಡ್, ಬ್ಲೂ ಕಲರ್ ಸೊಲ್ಯೂಷನ್ ನಿಮಗೆ ಸಿಗುತ್ತಾ? ಅದರ ಜೊತೆಗೆ ಏನು ಸಿಗುತ್ತೆ ಇಲ್ಲಿ? H&O, H2 ಅಂತ ಹೇಳಿ ವಾಟರ್ ಸೈಡ್ ಪ್ರಾಡಕ್ಟ್ ಆಗುತ್ತೆ. ಸೊ ಬ್ಯಾಲೆನ್ಸ್ ಮಾಡ್ತೀರಾ ನೀವು ಇಲ್ಲಿ 2 ಅಂತ ಹೇಳಿಬಾರ್ದು. CuO ಬಂದು ಸಾಲಿಡ್ ಇರುತ್ತೆ. HCl, ಸೊ HCl ಬಂದುಬಿಟ್ಟು ಅಕ್ವಿಯಸ್, ಲಿಕ್ವಿಡ್ ಕೂಡ ಬರೆಯೋದು, ಬಟ್ ಸಿನ್ಸ್ ವಿ ಆ್ಯಡ್ ವಾಟರ್, ಡೈಲ್ಯೂಟ್ HCl, ಕಾನ್ಸಂಟ್ರೇಟೆಡ್ HCl, ಸೊ ಐ ವಿಲ್ ರೈಟ್ ಇಟ್ ಆಸ್ ಅಕ್ವಿಯಸ್. ಕಾಪರ್ ಕ್ಲೋರೈಡ್ ಬಂದುಬಿಟ್ಟು ಅಕ್ವಿಯಸ್ ಆಗುತ್ತೆ, ವಾಟರ್ ಬಂದು ಎಲ್ ಆಗುತ್ತೆ. ಸೊ ಹೀಗೆ ನೀವೇನು ಮಾಡ್ತೀರಾ, ಅದ್ರದ್ದು ರಿಯಾಕ್ಷನನ್ನು ಬರೀತೀರಾ. ವೆನ್ ಕಾಪರ್ ಆಕ್ಸೈಡ್ ರಿಯಾಕ್ಟ್ ವಿತ್ ಡೈಲ್ಯೂಟ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್, ನೇಮ್ ದ ಪ್ರಾಡಕ್ಟ್ ಒಬ್ಟೈನ್ಡ್. ಏನು ಈ ಪ್ರಾಡಕ್ಟ್ ಇದೆ ಹೆಸರು? ಕಾಪರ್ ಕ್ಲೋರೈಡ್. ಕಾಪರ್ ಕ್ಲೋರೈಡ್ ಅಂತ ಹೇಳಿ ಬರಬೇಕು. ಕ್ಯುಪ್ರಸ್ ಕ್ಲೋರೈಡ್ ಅಂತ ಹೇಳಿ ಬರೀಲಿಕ್ಕೆ ಹೋಗ್ಬೇಡಿ, ದಟ್ ವಿಲ್ ಬಿ ಅ ರಾಂಗ್ ಆನ್ಸರ್ ದೆನ್. ಓಕೆ, ಸೊ ದೆನ್ ಕಮ್ಸ್ ದ ನೆಕ್ಸ್ಟ್ ಕ್ವೆಶನ್ ಇನ್ 21. ಈ ಕ್ವೆಶನ್ ನಮ್ಮ NCERTಯಲ್ಲಿ ಫಿಗರ್ 3.12 ಇಂದ ಸೆಲೆಕ್ಟ್ ಮಾಡಿರೋದು. ಅದೇ ಫಿಗರನ್ನು ನೀವು ಮೇಂಟೈನ್ ಮಾಡಿ ನಿಮ್ಮ ಒಂದು ಎಕ್ಸಾಮಿನೇಷನಲ್ಲಿ. ಕಾಪರ್ ರಿಫೈನಿಂಗ್ ಬಗ್ಗೆ ಕೇಳಿದ್ದಾರೆ, ಎಲೆಕ್ಟ್ರೋಲಿಟಿಕ್ ರಿಫೈನಿಂಗ್ ಆಫ್ ಕಾಪರ್ ಬಗ್ಗೆ ಕೇಳಿದ್ದಾರೆ. ಆ ಒಂದು ಡಯಾಗ್ರಾಮನ್ನು ಬರೀರಿ ಆ್ಯಂಡ್ ದೆನ್ ಲೇಬಲ್ ದ ಪಾರ್ಟ್ಸ್ ಅಂತ ಹೇಳಿ. ಇಟ್ಸ್ ವೆರಿ ವೆರಿ ಈಸಿ. ಇಲ್ಲಿ ಏನು ಇಂಪಾರ್ಟೆಂಟ್ ಅಂತ ಹೇಳಿದರೆ, ಫಸ್ಟ್ ಆಫ್ ಆಲ್ ಕ್ಯಾಥೋಡ್ ಆಗಿ ನೀವು ಎಲ್ಲಿ ತಗೊಳ್ತೀರಾ, ಆ್ಯನೋಡ್ ಆಗಿ ಯಾವುದನ್ನು ತಗೊಳ್ತೀರಾ ಅಂತ ಹೇಳಿ. ಕ್ಯಾಥೋಡ್ ಆಗಿ ಯಾವಾಗಲೂ ಕೂಡ ಪ್ಯೂರ್ ಮೆಟಲ್ಸ್ನ ತಗೊಳ್ತೀರಾ, ಆ್ಯನೋಡ್ ಆಗಿ ಇಂಪ್ಯೂರ್ ಮೆಟಲ್ಸ್ನ ತಗೊಳ್ತೀರಾ. ಓಕೆ, ಸೊ ಆ್ಯನೋಡ್ ಕೆಳಗಡೆ ಇಂಪ್ಯೂರಿಟಿ ಕಲೆಕ್ಟ್ ಆಗೋದನ್ನು ಆ್ಯನೋಡ್ ಮಡ್ ಅಂತ ಹೇಳಿ ಹೇಳ್ತೀರಾ. ದ ಹೋಲ್ ಸಿಸ್ಟಮ್ ಇಸ್ ಆ್ಯಕ್ಚುಲಿ ಕ್ಯಾರಿಡ್ ಇನ್ ಎಲೆಕ್ಟ್ರೋಲಿಟಿಕ್ ಟ್ಯಾಂಕ್. ಸೊ ಅದನ್ನು ಟ್ಯಾಂಕ್ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ಸೊ ಆಬ್ವಿಯಸ್ಲಿ 2 ಮೆಟಲ್ ರಾಡ್ಸ್ಗಳು ಕಾಪರ್ ಆದರೆ ಆ ಸಾಲ್ಟ್ ಸೊಲ್ಯೂಷನ್ ಅಥವಾ ಎಲೆಕ್ಟ್ರೋಲೈಟ್ ಏನಾಗಿರಬೇಕು? ಕಾಪರ್ ಸಲ್ಫೇಟ್ ಆಗಿರಬೇಕು, ಸೇಮ್ ಸಾಲ್ಟ್ ಸೊಲ್ಯೂಷನ್ ಆಗಿರಬೇಕಲ್ವಾ? ಸೊ ಕಾಪರ್ ಸಲ್ಫೇಟ್ ಅಂತ ಹೇಳಿ ಇದೆ. ಸೊ ವಾಟ್ ಹ್ಯಾಪನ್ಸ್ ವೆನ್ ದಿಸ್ ಇಸ್ ಕನೆಕ್ಟೆಡ್ ಟು ದ ಎಲೆಕ್ಟ್ರಿಸಿಟಿ? ಈಗ ಕ್ಯಾಥೋಡ್ ಅಂತ ಹೇಳುವಂಥದ್ದು ಎಲೆಕ್ಟ್ರೋಡ್ ವಿಚ್ ಇಸ್ ನೆಗೆಟಿವ್ಲಿ ಚಾರ್ಜ್, ಆ್ಯನೋಡ್ ಅಂತ ಹೇಳುವಂಥದ್ದು ಎಲೆಕ್ಟ್ರೋಡ್ ವಿಚ್ ಇಸ್ ಪಾಸಿಟಿವ್ಲಿ ಚಾರ್ಜ್ ಆರ್ ಕನೆಕ್ಟೆಡ್ ಟು ಪಾಸಿಟಿವ್ ಟರ್ಮಿನಲ್ ಆಫ್ ದ ಬ್ಯಾಟ್ರಿ. ಯಾಕೆಂದ್ರೆ ಅಲ್ಲಿ ನೆಗೆಟಿವ್ ಅಯಾನ್ಸ್ ಹೋಗಬೇಕಲ್ಲ, ಹಾಗಾಗಿ ಅದನ್ನ ಪಾಸಿಟಿವ್ಗೆ ಕನೆಕ್ಟ್ ಮಾಡಿದ್ದಾರೆ ಅಂತ ಹೇಳಿ. ಓಕೆ, ಈಗ ನಾವೇನು ಮಾಡ್ತೀವಿ, ಎಲೆಕ್ಟ್ರಿಸಿಟಿನ ಈಗ ಸರ್ಕ್ಯೂಟ್ ಕಂಪ್ಲೀಟ್ ಆಯಿತು, ಎಲೆಕ್ಟ್ರಿಸಿಟಿ ಪಾಸ್ ಮಾಡ್ತಿದ್ದೀವಿ ಅಂತ ಹೇಳಿದರೆ ಎಲ್ಲ ಕಾಪರ್ ಅಯಾನ್ಸ್ಗಳು ನಮ್ಮ ಆ್ಯನೋಡಿಂದ, ಆ್ಯನೋಡ್ ಅಂತ ಹೇಳುವಂಥದ್ದೇನು, ನಾವು ಆ ಎಕ್ಸ್ಟ್ರಾಕ್ಷನ್ ಮೆಟಲ್ಸನ್ನು ಏನೋ ಒಂದು ಪ್ರಾಸೆಸಿಂಗ್ ಎಲ್ಲ ಮಾಡಿ ಒಂದಿಷ್ಟು ನಮಗೆ ಸಿಕ್ಕಿರುತ್ತೆ ಆ ಮೆಟಲ್, ಅದನ್ನು ಫರ್ದರ್ ಕ್ಲೀನ್ ಮಾಡುವಂತಹ ಅಂತಿಮವಾದ ಪ್ರಾಸೆಸ್ ಇದು, ಕೊನೆ ಪ್ರಾಸೆಸ್ ಇದು. ಆ ಪ್ರಾಸೆಸ್ಸಲ್ಲಿ ನಮಗೆ ಬೇಕಾಗಿರುವಂತಹ ಮೆಟಲ್ ನಾವು ಸಿಂಥಸೈಸ್ ಅಂತ ಹೇಳಲಿಕ್ಕಾಗೋದಿಲ್ಲ, ನಾವು ಮ್ಯಾನುಫ್ಯಾಕ್ಚರ್ ಮಾಡಿರುವಂತಹ ಮೆಟಲ್ಸ್ನ ಇಟ್ಟು ಬದಿಯಲ್ಲಿ ಒಂದು ಆಲ್ರೆಡಿ ಚೆನ್ನಾಗಿರುವಂತಹ ಮೆಟಲ್ಸ್ನ ಇಟ್ಟು
ಎಲೆಕ್ಟ್ರಿಸಿಟಿ ಪಾಸ್ ಮಾಡಿ ಮಾಡುವಂತಹ ಪ್ರಾಸೆಸನ್ನು ಎಲೆಕ್ಟ್ರೋಲೈಟಿಕ್ ರಿಫೈನಿಂಗ್ ಅಂತ ಹೇಳುವಂಥದ್ದು. ಈ ಪ್ರಾಸೆಸಲ್ಲಿ ನಮಗೆ ಸಿಗುವ ಪ್ರಾಡಕ್ಟ್ಸ್ 100% ಪ್ಯೂರ್. 100% ಅಂತ ಅವ್ರು ಹೇಳಲ್ಲ, ಸೊ ಅವ್ರು ಏನು ಹೇಳ್ತಾರೆ 99.999% ಪ್ಯೂರ್ ಅಂತ ಹೇಳ್ತಾರೆ. ಬಟ್ ದ ಪ್ಯೂರಿಟಿ ಇಸ್ ರಿಯಲಿ ಗುಡ್. ಕಾಪರ್ ಇಲ್ಲಿಂದ ಕೆಳಗಡೆ ಬರುತ್ತೆ, ಸೊಲ್ಯೂಷನಿಗೆ ಬರುತ್ತೆ. ಸೊ ಅದನ್ನು ಇಲ್ಲಿ ಈ ಥರ ಮಾರ್ಕ್ ಮಾಡಿ ಕೇಳಿದ್ದಾರೆ ಅವರು, ಕಾಪರ್ 2+ ಅಂತ ಹೇಳಿ. ಆ್ಯಂಡ್ ಫ್ರಮ್ ದ ಸೊಲ್ಯೂಷನ್ ಆ ಎಲ್ಲ ಕಾಪರ್ಗಳೇನು ಮಾಡೋದು, ಈ ಸೊಲ್ಯೂಷನ್ ಒಳಗಡೆ ಎಲ್ಲವೂ ಡಿಸಾಲ್ವ್ ಆಗುತ್ತೆ ಅಂತ ಹೇಳಿದರೆ, ಈ ಒಂದು ಆ್ಯನೋಡಲ್ಲಿರುವಂತಹ ಮೆಟಲ್ ಅಯಾನ್ಸ್ಗಳು ಹಾಗೂ ಅದ್ರ ಜೊತೆ ಇದ್ದಂತಹ ಒಂದು ಇಂಪ್ಯೂರಿಟಿ ಎಲ್ಲವೂ ಡಿಸಾಲ್ವ್ ಆಗುತ್ತೆ. ಬಟ್ ಆ ಸೊಲ್ಯೂಷನಿಂದ ಆ ಅಯಾನ್ ಮತ್ತೆ ಪಿಕಪ್ ಆಗಿ ಆ ಕ್ಯಾಥೋಡಿಗೆ ಬಂದು ಡೆಪಾಸಿಟ್ ಆಗುತ್ತೆ. ಎಲ್ಲ ವೇಸ್ಟ್ಗಳು ಅಲ್ಲೇ ಇದ್ದು ಆ್ಯನೋಡ್ ಮಡ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಈ ರಿಯಾಕ್ಷನ್ ಮತ್ತು ಈ ಡಯಾಗ್ರಾಮ್ ಎಲ್ಲವೂ ಕೂಡ ತುಂಬ ಇಂಪಾರ್ಟೆಂಟ್. ಕ್ಯಾಥೋಡ್ ಮತ್ತು ಆ್ಯನೋಡ್ ಮಡ್ ಅಂತ ಹೇಳುವಂಥದ್ದು ಇಸ್ ವೆರಿ ಇಂಪಾರ್ಟೆಂಟ್. ಎಲ್ಲಿಗೆ ಯಾವುದನ್ನು ಕನೆಕ್ಟ್ ಮಾಡ್ತೀರಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಆ್ಯನೋಡ್ ಮಡ್ಡಲ್ಲಿ ಯಾವುದೆಲ್ಲ ಇಂಪ್ಯೂರಿಟೀಸ್ ಇದೆ ಅಂತ ಹೇಳಿಬೇಕಾದರೂ ಕೂಡ 1 ಮಾರ್ಕಿಗೆ ಅವರು ಟ್ವಿಸ್ಟೆಡ್ ಕ್ವೆಶನ್ಸ್ನ ಕೇಳುವಂತಹ ಚಾನ್ಸಸ್ ಇದೆ. Next, explain the formation of ionic compound magnesium chloride with the help of electron dot structure. Write the balanced chemical equation for the reaction of aluminum metal with steam ಅಂತ ಹೇಳಿ ಕೇಳಿದ್ದಾರೆ. ಸೊ ಮೆಗ್ನೀಷಿಯಮ್ ಕ್ಲೋರೈಡ್ ಫಾರ್ಮೇಷನ್ ಅನ್ನು ಸ್ಟೆಪ್ 1, ಸ್ಟೆಪ್ 2, ಸ್ಟೆಪ್ 3 ಅಲ್ಲಿ ಬರೆಯೋಣ. ಫಸ್ಟಿಗೆ ವಿ ಹ್ಯಾವ್ ಮೆಗ್ನೀಷಿಯಮ್ ವಿಚ್ ಹ್ಯಾಸ್ ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ 282. ಸೊ ಇಟ್ ಇಸ್ ಅ ಮೆಟಲ್, ರೈಟ್? ಏನಾಗಿದೆ ಇದರಲ್ಲಿ ವ್ಯಾಲೆನ್ಸಿ ಶೆಲ್ ಎಲೆಕ್ಟ್ರಾನ್ಸ್ ಎಷ್ಟಿದೆ 2 ಇದೆ. ಸೊ ಆಬ್ವಿಯಸ್ಲಿ ಇಟ್ ವಿಲ್ ಲೂಸ್ 2 electron. ಸೊ Mg2+ ಪ್ಲಸ್ 2 electron. ಹಾಗಾಗಿ ಇದ್ರದ್ದು ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ ಬಂದುಬಿಟ್ಟು 28. ಸೊ ವೈ ಮೆಗ್ನೀಷಿಯಮ್ ಲೂಸಸ್ 2 electron ಟು ಎಕ್ವೈರ್ ದ ನಿಯರೆಸ್ಟ್ ನೋಬೆಲ್ ಗೇಷಿಯಸ್ ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ ಆಫ್ ನಿಯಾನ್ 28 ಅಂತ ಹೇಳುವಂಥದ್ದು. ನೆಕ್ಸ್ಟ್ ಮೆಗ್ನೀಷಿಯಮ್ ಕ್ಲೋರೈಡಲ್ಲಿ ನಮಗೆ ಮತ್ತೆ ಬೇಕಾಗಿರೋದು, ನೀವು ಏನು ಆನ್ಸರ್ ಮಾಡಬೇಕಾದ್ರೆ ಫಸ್ಟಿಗೆ ಇದನ್ನು ಬರ್ಕೊಳ್ಳಿ ಫಾರ್ಮುಲಾವನ್ನು. MgCl2 ಇಸ್ ಯೋರ್ ಫಾರ್ಮುಲಾ ಅಲ್ವಾ, ಅದನ್ನು ನೀವು ಮಿಸ್ಟೇಕ್ ಮಾಡಲೇಬಾರ್ದು. ನೆಕ್ಸ್ಟ್ Cl ತೊಗೊಳ್ತೀರಾ, ಫಾರ್ಮುಲಾದಲ್ಲಿ ಎಷ್ಟು Cl ಇದೆ 2 ಇದೆ. ಸೊ 2 ಅಂತ ಹೇಳಿ ಬರ್ಕೊಳ್ಳಿ. ಈ 2 Cl ವುಡ್ ರಿಸೀವ್ ದಟ್ 2 electrons ಗಿವನ್ ಬೈ ಮೆಗ್ನೀಷಿಯಮ್, ಆಯಿತಾ? ಆವಾಗ ಏನಾಗುತ್ತೆ, ಆ Clಗೆ 2 Clಗೆ ಏನಾಯಿತು ನೆಗೆಟಿವ್ ಚಾರ್ಜ್ ಬಂತು. ಇಲ್ಲಿ ಒಂದು Cl ಅಷ್ಟು ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ ನೀವು ಬರೀರಿ 28 ಏನಾಯ್ತಲ್ಲಿ 8 ಆಯಿತು. 287 ಇದ್ದಿದ್ದು ಓಡಿಸಿಬಿಡ್ತೀರಾ ಮತ್ತು ನೀವು ಟೀಚರ್ ನೀವು ಇಷ್ಟೆಲ್ಲ ತಪ್ಪು ಬರೀತೀರಾ ಅಂತ ಹೇಳಿ ಅಲ್ಲ. 287 ಇತ್ತು ಕ್ಲೋರಿನ್, ಇಲ್ಲಿ 288 ಆಯಿತು. ಓಕೆನಾ? ಕ್ಲೋರಿನ್ ಏನಾಯಿತು ಆಕ್ಸೆಪ್ಟ್ ಮಾಡ್ಕೊಳ್ತೀವಿ. 2 ಕ್ಲೋರಿನ್ ಅಂತ ಹೇಳಿ ಯಾಕೆ ಬರ್ಕೊಂಡೆ ಅಂತ ಹೇಳಿದರೆ, ಆಬ್ವಿಯಸ್ಲಿ 2 electrons ಮೆಗ್ನೀಷಿಯಮ್ ಕೊಡ್ತಿದೆ ಅಂತ ಹೇಳಿದರೆ ಒಂದು ಕ್ಲೋರಿನಿಗೆ 1 electrons ಅಷ್ಟೇ ರಿಸೀವ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಹಾಗಾಗಿ ಇಫ್ 2 electrons have been given, ಆ 2 electronsನ್ನು ಕ್ಲೋರಿನ್ ತೊಗೊಳ್ಬೇಕಂದ್ರೆ ದೇರ್ ಶುಡ್ ಬಿ 2 ಕ್ಲೋರಿನ್. ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕಿಂತ ನೀವೇನು ಮಾಡಿ, ಸಿಂಪಲ್ ಆಗಿ ಫಾರ್ಮುಲಾದಲ್ಲಿ 2 ಕ್ಲೋರಿನ್ ಇದೆ, ಸೊ ಮಲ್ಟಿಪ್ಲೈ ಕ್ಲೋರಿನ್ ವಿತ್ 2 ಅಷ್ಟೇ. ಓಕೆ, ಕಂಟಿನ್ಯೂಯಿಂಗ್ ಇದೇ ಕ್ವೆಶ್ಚನ್ನ ಕಂಟಿನ್ಯೂ ಮಾಡ್ತಿದ್ದೀನಿ. ಏನಾಯಿತು ಥರ್ಡ್ ಸ್ಟೆಪ್ಪಲ್ಲಿ ಮೆಗ್ನೀಷಿಯಮ್ದು ಡಾಟ್ ಸ್ಟ್ರಕ್ಚರ್. ನಾನು ಮೆಗ್ನೀಷಿಯಮ್ದು ಎಲೆಕ್ಟ್ರಾನ್ಸ್ನ ಕ್ರಾಸ್ ಅಂತ ಹೇಳಿ ಬರೀತೇನೆ. 2 ಕ್ಲೋರಿನ್ ಇದೆ, ಸೊ ಐ ವಿಲ್ ಬಿ ರೈಟಿಂಗ್ 2 ಕ್ಲೋರಿನ್. ಕ್ಲೋರಿನ್ ಹ್ಯಾಸ್ ಅಟಾಮಿಕ್ ಕನ್ಫಿಗರೇಷನ್, ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ ಇಸ್ 287. ಹಾಗಾಗಿ ನಾನು 7 ಚುಕ್ಕಿಗಳನ್ನ ಇಡಬೇಕಿಲ್ಲಿ. 1 2 3 4 5 6 7 1 2 3 4 5 6 7 ಆಯಿತಾ? ಸೊ 1 electrons ಆಫ್ ಮೆಗ್ನೀಷಿಯಮ್ ಇಲ್ಲಿ ಟ್ರಾನ್ಸ್ಫರ್ ಆಯಿತು, ದ ಸೆಕೆಂಡ್ ಒನ್ ಇಲ್ಲಿಗೆ ಟ್ರಾನ್ಸ್ಫರ್ ಆಗುತ್ತೆ. ರಿಸಲ್ಟೆಂಟ್ ಏನು, ಮೆಗ್ನೀಷಿಯಮ್ಗೆ ಯಾವ ಚಾರ್ಜ್ ಬಂತು, ಮೆಗ್ನೀಷಿಯಮ್ ಹ್ಯಾಸ್ ಗಾಟ್ 2 ಪಾಸಿಟಿವ್ ಚಾರ್ಜ್. ಅದು ಕಂಪ್ಲೀಟ್ ಆಯಿತು. ಅಲ್ಲಿ ನೆಕ್ಸ್ಟ್ ಯಾವುದೇ ಡಾಟ್ಸ್ ಇಲ್ಲ ಅಲ್ಲಿ ಅಲ್ವಾ. ಫೈನಲ್ ಇದ್ದ ಡಾಟ್ ಮೆಗ್ನೀಷಿಯಮ್ದು 282. ಈ 2 electronsನ್ನೇ ನಾನು 2 ಕ್ರಾಸ್ ಅಂತ ಹೇಳಿ ಬರ್ಕೊಂಡಿದ್ದು. ಡಾಟ್ಸ್ ಅಥವಾ ಕ್ರಾಸಲ್ಲಿ ನೀವು ವ್ಯಾಲೆನ್ಸಿ ಎಲೆಕ್ಟ್ರಾನನ್ನು ರೆಪ್ರೆಸೆಂಟ್ ಮಾಡಬಹುದು. ಸರಿ, ಈಗ ಮೆಗ್ನೀಷಿಯಮ್ 2+ ಆಯಿತು. ಕ್ಲೋರಿನ್ ನೋಡಿ 2 ಕ್ಲೋರಿನ್ ಇದೆ. ಕ್ಲೋರಿನ್ ಅವಸ್ಥೆ ಏನು ಇವಾಗ, ನೀವು ಬೇಕಾದ್ರೆ ಒಂದೇ ಸಲ ಕ್ಲೋರಿನ್ ಬರ್ಕೊಳ್ಬೋದು, 2 times ಅಂತ ಹೇಳಿ ಬರ್ಕೊಳ್ಬೋದು, ಅಥವಾ 2 ಸಲ ಸಪ್ರೇಟ್ ಆಗು ಕೂಡ ಬರ್ಕೊಳ್ಬಹುದು. ಇಲ್ಲಿ 1 ಕ್ಲೋರಿನಿಗೆ ನೆಗೆಟಿವ್ ಚಾರ್ಜ್ ಸಿಕ್ತು. ಆ್ಯಂಡ್ ವಾಟ್ ಇಸ್ ದ ಡಿಫ್ರೆನ್ಸ್, 7 ಡಾಟನ್ನು ಹಾಗೆ ಬರೀತೀನಿ ಬಿಕಾಸ್ ದ್ಯಾಟ್ ಇಂಡಿಕೇಟ್ಸ್ ದಿ ಎಕ್ಸಿಸ್ಟೆಡ್ ಎಲೆಕ್ಟ್ರಾನ್ಸ್ ಇನ್ಸೈಡ್ ದ ಕ್ಲೋರಿನ್. ಓಕೆನಾ? 1 ಕ್ರಾಸ್ ಬರೀತಾನೆ ಬಿಕಾಸ್ ದಟ್ ಕ್ರಾಸ್ ಇಂಡಿಕೇಟ್ಸ್ ದಿ ಎಲೆಕ್ಟ್ರಾನ್ ಗಿವನ್ ಫ್ರಮ್ ಆರ್ ಗಿವನ್ ಬೈ ಮೆಗ್ನೀಷಿಯಮ್. ಓಕೆ, ಸೊ ಇಲ್ಲೂ ಕೂಡ ಡಾಟ್ಸ್ ಹಾಗೆ ಇರುತ್ತೆ. 1 ಕ್ರಾಸ್ ಆ್ಯಂಡ್ 1 ಡಾಟ್ ಬರೀತಾನೆ. ಸೊ ಸಿಂಪಲ್ ಈ ಥರನೂ ಬರೀಬೋದು, ಅಲ್ವಾ? 2 ಹಾಕಿ ಕ್ಲೋರಿನ್ದು ಇನ್ಸ್ಟೆಡ್ ಆಫ್ ರೈಟಿಂಗ್ 1 more ಕ್ಲೋರಿನ್ ಡೌನ್, ಐ ಕ್ಯಾನ್ ಜಸ್ಟ್ ಮೆನ್ಷನ್ ಹಿಯರ್ 2 ಆ್ಯಂಡ್ ದೆನ್ ರೈಟ್ ದ ಸೇಮ್. ಹಾಗೂ ಕೂಡ ಬರೀಬೋದು. ಸೊ ದಿಸ್ ಕ್ವೆಶನ್ ಇಸ್ ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ನೀವು ಅದನ್ನು ಪ್ರಾಕ್ಟೀಸ್ ಮಾಡಲೇಬೇಕು ಬರೆದು. ರೈಟ್ ದ ಬ್ಯಾಲೆನ್ಸ್ ಕೆಮಿಕಲ್ ಇಕ್ವೇಷನ್ ಫಾರ್ ದ ರಿಯಾಕ್ಷನ್ ಆಫ್ ಅಲ್ಯೂಮಿನಿಯಂ ಮೆಟಲ್ ವಿತ್ ಸ್ಟೀಮ್. ಹೇಗೆ ಬ್ಯಾಲೆನ್ಸ್ ಬರೀತೀರಾ? ಅಲ್ಯೂಮಿನಿಯಮ್ನ ಹಾಗೆ ಬರ್ಕೊಳ್ಳಿ, ಸ್ಟೀಮ್ ಅಂತ ಹೇಳಿದರೆ ವಾಟರ್. ಇಷ್ಟು ಬೇಸಿಕ್ ಐಡಿಯಾ ಇದೆಯಾ? ಅಲ್ಯೂಮಿನಿಯಂ ಕೆನ್ ನಾಟ್ ರಿಯಾಕ್ಟ್ ವಿತ್ ಕೋಲ್ಡ್ ವಾಟರ್, ಹಾಟ್ ವಾಟರ್, 2 ಕೂಡ. ನೀದರ್ ರಿಯಾಕ್ಟ್ಸ್ ವಿತ್ ಕೋಲ್ಡ್ ನಾರ್ ರಿಯಾಕ್ಟ್ಸ್ ವಿತ್ ಹಾಟ್ ವಾಟರ್. ಸರ್, ಇನ್ನೇನು ರಿಯಾಕ್ಟ್ ಆಗಬೇಕದು ಸ್ಟೀಮ್ ಜೊತೆ. ಸ್ಟೀಮ್ ಅಂತ ಹೇಳಿದರೆ ನೆನಪಲ್ಲಿ ನೀವೇನು ಮಾಡಬೇಕಿಲ್ಲಿ G ಅಂತ ಹೇಳಿ ಬರಿಬೇಕು. ದೆನ್ ಯು ಶುಡ್ ರೈಟ್ ಹಿಯರ್ Al2O3
ಬಿಕಾಸ್ ಯು ನೋ ದಟ್ ಅಲ್ಯೂಮಿನಿಯಂ ಚಾರ್ಜಸ್ +3, ಆಕ್ಸಿಜನ್ ಚಾರ್ಜಸ್ -2. ಆ ಚಾರ್ಜ್ಗಳು ಆಚೀಚೆ ಆಗುತ್ತೆ ಆ್ಯಂಡ್ ದೆನ್ ಹೈಡ್ರೋಜನ್ ಗ್ಯಾಸ್ ಅಷ್ಟೇ ರಿಲೀಸ್ ಆಗೋದು. ಅದನ್ನು ನೀವೇನು ಮಾಡ್ತೀರಾ ಇಲ್ಲಿ ಬರೀತೀರಾ, ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಆಗ್ತಾ ಇದೆ ಅಂತ ಹೇಳಿ. ಸೊ ಇಟ್ಸ್ ಲಿಟ್ರಲಿ ಲೈಕ್ ಆಕ್ಸಿಜನ್ ಹೈಡ್ರೋಜನ್ ಡಿವೋರ್ಸ್ ಮಾಡಿಕೊಂಡು ಆಕ್ಸಿಜನ್ ಏನು ಮಾಡುತ್ತೆ, ಅಲ್ಯೂಮಿನಿಯಂ ಜೊತೆ ರಿಲೇಷನ್ಶಿಪ್ ಇರುತ್ತೆ. ಹೈಡ್ರೋಜನ್ ವಿಲ್ ಬಿ ಅಲೋನ್, ಸಿಂಗಲ್ ರೆಡಿ ಟು ಮಿಂಗಲ್ ಅಂತ ಹೇಳಿ. ಓಕೆ, ಸೊ ವಾಟ್ ಇಸ್ ರೋಸ್ಟಿಂಗ್ ಇನ್ ಮೆಟಲರ್ಜಿ? ರೋಸ್ಟಿಂಗ್ ಇನ್ ಮೆಟಲರ್ಜಿ ಅಂತ ಹೇಳಿದ್ರೇನು ಮ್ಯಾಮ್? ಯೂಟ್ಯೂಬಲ್ಲಿ ರೋಸ್ಟಿಂಗ್ ತುಂಬ ಕಾಮನ್ ಆಗ್ತಾ ಇದೆ. ಸೊ ಒಬ್ಬರನ್ನ ಇಟ್ಕೊಂಡು ಅವ್ರು ಮಾಡಿರೋ ಎಲ್ಲ ಕೆಲಸವನ್ನು ಇಟ್ಕೊಂಡು ಬೈಯೋದೇ ರೋಸ್ಟಿಂಗ್ ಅಂತ ಹೇಳಿ ನೀವು ಒಂದು ಲೇಮನ್ ಲ್ಯಾಂಗ್ವೇಜಲ್ಲಿ ಹೇಳ್ತೀರಲ್ಲ. ಸೊ ಇನ್ ಮೆಟಲರ್ಜಿ, ಅದು ಯಾವುದು ನ್ಯೂ ಎಲರ್ಜಿ ಅಂತ ಹೇಳಿ ಅಂದ್ಕೊಳ್ಬೇಡಿ. ಮೆಟಲರ್ಜಿ ನಿಮ್ಗೆ ಗೊತ್ತಿದೆ, ನೀವು ಓದಿದ್ದೀರಾ, ಇಯರ್ ಎಂಡ್ ಅಲ್ಲಿದ್ದೀರಾ. ಮೆಟಲರ್ಜಿಯಲ್ಲಿ ಮೆಟಲ್ಸನ್ನು ಎಕ್ಸ್ಟ್ರಾಕ್ಟ್ ಮಾಡುವಂತಹ ಒಂದು ಪ್ರಾಸೆಸ್ ಅದು. ಅಲ್ಲಿ ರೋಸ್ಟಿಂಗ್ ಅಂತ ಹೇಳುವಂಥದ್ದು ಇಸ್ ನಥಿಂಗ್ ಬಟ್ ಕನ್ವರ್ಟಿಂಗ್ ಸಲ್ಫೈಡ್ ಓರ್ ಇಂಟು ಆಕ್ಸೈಡ್ ಓರ್ ಬೈ ಹೀಟಿಂಗ್ ಇಟ್ ಇನ್ ದ ಪ್ರೆಸೆನ್ಸ್ ಆಫ್ oxygen. So what is metallurgy? Converting sulfide ore by heating in the presence of oxygen to oxide ore and eliminating volatile impurities such as sulfur dioxide. ಇದನ್ನೇ ನಾವು ಏನು ಅಂತ ಹೇಳಿ ಕರಿತೀವಿ, ರೋಸ್ಟಿಂಗ್ ಅಂತ ಹೇಳಿ ಕರಿತೀವಿ. ಸೊ ಡೆಫಿನೇಷನ್ ಯು ಕ್ಯಾನ್ ಡೈರೆಕ್ಟ್ಲಿ ಟೇಕ್ ಇಟ್ ಫ್ರಮ್ ದ ಬುಕ್. ಸೊ ಗಿವ್ ರೀಸನ್ಸ್ ಅಂತ ಹೇಳಿ ಕೇಳಿದ್ದಾರೆ ಅವರು. Ionic compounds in solid state do not conduct electricity, whereas in molten state they are the good conductors of electricity because of the movement of charged particles. Aita? Next, silver article when exposed to air gradually turns blackish due to the formation of silver sulfide. Silver sulfide the formula Ag2S. Chemical reaction does not take place when copper is added to iron sulfate solution because copper is less reactive than iron. So Cu is less reactive than iron. Next, alloys of iron are more useful when compared to pure iron because pure iron is very soft and very elastic, whereas the alloys of iron are harder and we can use it for different application. Pure iron anna different application ige antu use madlikke sadhyave illa, pure iron cast iron. Okay, next, copper loses its brown layer gradually when exposed to air because in air copper can react with carbon dioxide to form basic copper carbonate. How will you write the formula? CuOH twice, base copper carbonate, CuCO3. ಓಕೆ, ಅದು ಆ ಒಂದು ಬೇಸಿಕ್ ಕಾರ್ಬೋನೇಟ್ ಫಾರ್ಮ್ ಆಗೋದ್ರಿಂದ ಕಾಪರ್ ಆರ್ಟಿಕಲ್ಸ್ ಮೇಲೆ ಗ್ರೀನಿಶ್ ಒಂದು ಲೇಯರನ್ನು ನೀವು ನೋಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ. ದೆನ್ ಕಮ್ಸ್ ಅಲ್ಯೂಮಿನಿಯಂ ಆಕ್ಸೈಡ್ ಇಸ್ ಕಾಲ್ಡ್ ಅಸ್ ಆಂಫೋಡೆರಿಕ್ ಆಕ್ಸೈಡ್ ಆಸ್ ಇಟ್ ರಿಯಾಕ್ಟ್ಸ್ ವಿತ್ ಬೋತ್ ಆಸಿಡ್ ಆ್ಯಂಡ್ ಬೇಸ್. ಸೊ ಅಲ್ಯೂಮಿನಿಯಂ ಆಕ್ಸೈಡ್ ಅಂತ ಹೇಳುವಂಥದ್ದು ವಿಲ್ ರಿಯಾಕ್ಟ್ ವಿತ್ ಆಸಿಡ್ ಆಸ್ ವೆಲ್ ಆಸ್ ಬೇಸಸ್. ನೆಕ್ಸ್ಟ್ 2020 ಕೇಳಿರುವ ಕ್ವೆಶನ್, ಮೆನ್ಷನ್ ದ ಡಿಫ್ರೆನ್ಸ್ ಬಿಟ್ವೀನ್ ಕ್ಯಾಲ್ಸಿನೇಷನ್ ಆ್ಯಂಡ್ ರೋಸ್ಟಿಂಗ್. ಕ್ಯಾಲ್ಸಿನೇಷನ್ಗೂ ರೋಸ್ಟಿಂಗಿಗೂ ಇರುವ ಡಿಫ್ರೆನ್ಸ್ ಏನು ಅಂತ ಹೇಳಿ ಕೇಳಿದ್ದಾರೆ. ಆ್ಯಂಡ್ ರೈಟ್ ದಿಸ್ ಬೈ ಇದು ಹೇಗೆ ಜಿಂಕ್ ಇದು ಎಕ್ಸ್ಟ್ರಾಕ್ಷನ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಕೇಳಿದ್ದಾರೆ. ಎಕ್ಸ್ಪ್ಲೇನ್ ವಿತ್ ದ ಹೆಲ್ಪ್ ಆಫ್ ಕೆಮಿಕಲ್ ಇಕ್ವೇಷನ್. ಸೊ ಆಬ್ವಿಯಸ್ಲಿ ಸೆಂಟೆನ್ಸ್ನ ನೀವು ಬರ್ಕೊಳ್ಬೋದು. ಸೊ ಫಸ್ಟ್ ಐ ವಿಲ್ ಬಿ ಟೇಕಿಂಗ್ ದಿಸ್ ಕಾನ್ಸೆಪ್ಟ್ ಕಾಲ್ಡ್ ಎಸ್ ರೋಸ್ಟಿಂಗ್. ಆಮೇಲೆ ನಾವು ಕ್ಯಾಲ್ಸಿನೇಷನ್ ಕಾನ್ಸೆಪ್ಟ್ನ ತಗೊಳ್ಳೋಣ. ಓಕೆನಾ? ಸೊ ರೋಸ್ಟಿಂಗಲ್ಲಿ ಏನಾಗ್ತಿದೆ, ಜಿಂಕ್ ಸಲ್ಫೇಟ್ ರಿಯಾಕ್ಟಿಂಗ್ ವಿತ್ ಆಕ್ಸಿಜನ್ ಟು ಫಾರ್ಮ್ ಜಿಂಕ್ ಆಕ್ಸೈಡ್ ಆ್ಯಂಡ್ ಸಲ್ಫರ್ ಡೈಆಕ್ಸೈಡ್. ಇಲ್ಲಿ ಸಲ್ಫೈಡ್ ಓರ್ಗಳೇನಾಗ್ತಿದೆ ಆಕ್ಸೈಡ್ ಓರ್ ಆಗಿ ಕನ್ವರ್ಟ್ ಆಗ್ತಾ ಇದೆ. ಕ್ಯಾಲ್ಸಿನೇಷನಲ್ಲಿ ಏನು, ಜಿಂಕ್ ಕಾರ್ಬೋನೇಟ್ ಇಸ್ ಹೀಟೆಡ್ ಇನ್ ದಿ ಆಬ್ಸೆನ್ಸ್ ಆರ್ ಲಿಮಿಟೆಡ್ ಸಪ್ಲೈ ಆಫ್ ಆಕ್ಸಿಜನ್. ಸೊ ಅಲ್ಲಿ ಆಕ್ಸಿಜನ್ ಇಲ್ಲ, ಲಿಮಿಟೆಡ್ ಸಪ್ಲೈ, ಹೀಟ್ ಮಾಡಿದರೂ ಕೂಡ ಅಲ್ಲಿ ಇರುವಂತಹ ಆಕ್ಸಿಜನನ್ನು ಕನ್ಸಿಡರ್ ಮಾಡಿಕೊಂಡು ಲಿಮಿಟೆಡ್ ಸಪ್ಲೈ ಆಫ್ ಆಕ್ಸಿಜನ್ ಅಂತ ಹೇಳ್ತಾ ಇದ್ದಾರೆ. ಸೊ ವಾಟ್ ಹ್ಯಾಪನ್ಸ್, ಇಲ್ಲೂ ಕೂಡ ನಿಮಗೆ ಸಿಗುವಂಥದ್ದು ಆಕ್ಸೈಡ್ ಆಫ್ ಜಿಂಕ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್. ಇದೆರಡೂ ಕೂಡ ವೋಲಟೈಲ್. ಸಲ್ಫರ್ ಡೈಆಕ್ಸೈಡ್, ಕಾರ್ಬನ್ ಡೈಆಕ್ಸೈಡ್ ಇಟ್ ವಿಲ್ ಎಸ್ಕೇಪ್ ಔಟ್. ಕಾರ್ಬನ್ ಡೈಆಕ್ಸೈಡ್ ವೋಲಟೈಲ್ ಅಲ್ಲ, ಬಟ್ ಸಲ್ಫರ್ ಡೈಆಕ್ಸೈಡ್ ಇಸ್ ಹೈಲಿ ವೋಲಟೈಲ್. ಓಕೆ, ನೆಕ್ಸ್ಟ್ ಏನು ಅಂತ ಹೇಳಿದರೆ, explain with the help of chemical reaction. After this process is reduction necessary to obtain zinc. So after this process nimge enaytu, zinc oxide siktu. You just got zinc oxide, right? So ella delete aitu. I'll write it once again.
ನಿಮಗೆ ಇಲ್ಲಿ ಜಿಂಕ್ ಆಕ್ಸೈಡ್ ಅಷ್ಟೇ ಸಿಕ್ಕಿದೆ ಮಕ್ಕಳೇ. ಜಿಂಕ್ ಆಕ್ಸೈಡ್ ಇಟ್ಕೊಂಡು ಮೆಟಲ್ಸ್ ಅಂತ ಹೇಳ್ಬೋದು, ಅಲ್ಲ ಅದು ಮೆಟಲ್ ಆಕ್ಸೈಡ್. ಅದು ನಿಮಗೆ ಮೆಟಲ್ ಸಿಗಬೇಕಂತ ಹೇಳಿದರೆ ಜಿಂಕಿಂದ ಆ ಜಿಂಕ್ ಆಕ್ಸೈಡನ್ನು ಹೊರಗಡೆ ತೆಗಿಬೇಕು. ಹಾಗಾಗಿ ರಿಡಕ್ಷನ್ ಇಸ್ ಇಂಪಾರ್ಟೆಂಟ್ ಅಂತ ಹೇಳ್ತೇವೆ. ಸೊ ಇಲ್ಲಿ ಎರಡೂ ಪ್ರಾಸೆಸಲ್ಲಿ ಇಟ್ ಕುಡ್ ಬಿ ಕ್ಯಾಲ್ಸಿನೇಷನ್ or it could be roasting. Zinc oxide is obtained, not zinc is obtained. Hence, reduction is necessary to remove zinc from oxygen bonding. So, oxygen compound in a zinc and a free madlike, we use carbon as the reducing agent, and the whole process is called as what? Smelting. Melting alla, alligondu S hakoli. S stands for Shrija anta helkondu. Okay, Shrija is my name. So, smelting aitu. Process becomes smelting aitu. So yes ಅಂತ ಹೇಳಿ ಅದ್ರದ್ದು ಆನ್ಸರ್. ವಿಚ್ ಒನ್ ಆಫ್ ದ ಫಾಲೋವಿಂಗ್ ಸ್ಟ್ರಕ್ಚರ್ ಕರೆಕ್ಟ್ಲಿ ಡೆಪಿಕ್ಟ್ಸ್ ದ ಕಂಪೌಂಡ್ ಕ್ಯಾಲ್ಸಿಯಂ ಕ್ಲೋರೈಡ್? ನೋಡಿ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಏನಿರಬೇಕು? ಕ್ಯಾಲ್ಸಿಯಮ್ಗೆ 2+ ಚಾರ್ಜ್ ಇರಬೇಕು, ಇಲ್ಲಿದೆ. ಆಮೇಲೆ ಯಾವುದೇ ಡಾಟ್ ಇರಬಾರ್ದು, ಇಲ್ಲಿಲ್ಲ, ಇಲ್ಲೂ ಕೂಡ ಇಲ್ಲ, ಎರಡು ಕಡೆ ಇಲ್ಲ. ಕ್ಲೋರೈಡ್ಗೆ 2 ನೆಗೆಟಿವ್ ಚಾರ್ಜ್ ಇರಬೇಕು, ಎಲ್ಲಿದೆ? ಇಲ್ಲಿದೆ, ಇಲ್ಲಿ ಕೆಳಗಡೆ ಇದೆ. ಸೊ ಇಟ್ ಈಸ್ ರಾಂಗ್. ಇಲ್ಲೂ ಇಲ್ಲ, ಇಲ್ಲೂ ಇಲ್ಲ. ಮತ್ತು ಇಲ್ಲಿ ತುಂಬ ಅವತಾರ ಕಟ್ಟಿದ್ದಾರೆ ಕ್ಯಾಲ್ಸಿಯಮ್ಗೆ ಅಲ್ವಾ, ತುಂಬ ಡಾಟ್ಸ್ ಎಲ್ಲ ಹಾಕ್ಬಿಟ್ಟು. ಇಟ್ಸ್ ನಾಟ್ ಗುಡ್. ಸೊ ಕ್ಯಾಲ್ಸಿಯಂ 2+ ಇರಬೇಕು, ಕರೆಕ್ಟ್ ಆಗಿದೆ. ಕ್ಲೋರೈಡ್ 2- ಇರಬೇಕು, ಮತ್ತು ಅದ್ರ ಸುತ್ತ ಆಕ್ಟೇಟ್ ಎಲೆಕ್ಟ್ರಾನ್ಸ್ 8 ಎಲೆಕ್ಟ್ರಾನ್ಸ್ದು ಡಾಟ್ಸ್ ಇರಬೇಕು. ನೀವು ಹೇಳಬೇಡಿ ಮ್ಯಾಮ್ ಅಲ್ಲಿ ಕ್ರಾಸ್ ಇಲ್ಲ, ಎಲ್ಲ ಡಾಟ್ ಇದೆ ಅಂತ ಹೇಳಿ. ಇಟ್ ಈಸ್ ಕರೆಕ್ಟ್, ಬಟ್ ದಿಸ್ ಇಸ್ ಅ ಮೋರ್ ರಿಲೆವೆಂಟ್ ಆನ್ಸರ್, ಎಕ್ಸಾಕ್ಟ್ ಆನ್ಸರ್, ನಾಟ್ ರಿಲೆವೆಂಟ್. ಓಕೆ, ಸೊ ಇದು 2022 ಕೇಳಿದ ಕ್ವೆಶ್ಚನ್. ಕೇಸ್ ಸ್ಟಡಿ ಕ್ವೆಶನ್ಸ್ ನೋಡೋಣ ಒಂದ್ಸಲ. ಅ ಸ್ಟೂಡೆಂಟ್ ಟುಕ್ 4 metals PQRS, ಕ್ಯಾರಿಡ್ ಔಟ್ ಡಿಫ್ರೆಂಟ್ ಎಕ್ಸ್ಪೆರಿಮೆಂಟ್ಸ್. CBSE ಕ್ವೆಶನ್ಸ್ ಇದು. ನಾವೀಗ ಆಲ್ರೆಡಿ CBSE ಇದ್ದೀವಿ, ಓಕೆನಾ. ಸೊ CBSEಗೆ ಒಂದು ಸ್ಪೆಷಲ್ ಟೈಪ್ ಆಫ್ ಕ್ವೆಶನ್ ಇದು, ಕೇಸ್ ಸ್ಟಡಿ ಅಂತ ಹೇಳಿ. ಇದು SSLCಯಲ್ಲಿ ಬರೋದಿಲ್ಲ. ತುಂಬ ಚೆನ್ನಾಗಿದೆ ಈ ಕ್ವೆಶನ್. ನೋಡಿ, ಸ್ಟೂಡೆಂಟ್ ಒಂದು 4 ಮೆಟಲ್ನ ತಗೊಳ್ತಾರೆ. ಯಾವುದೆಲ್ಲ? PQRS ಅಂತ ಹೇಳುವಂತಹ 4 ಮೆಟಲ್. ಆಯ್ತಪ್ಪ. ನೆಕ್ಸ್ಟ್ ಏನು ಮಾಡ್ತಾನೆ ಅವನು? ಡಿಫ್ರೆಂಟ್ ಎಕ್ಸ್ಪೆರಿಮೆಂಟನ್ನು ಕಂಡಕ್ಟ್ ಮಾಡ್ತಾನೆ. ಸೊ ಇನ್ ಆರ್ಡರ್ ಟು ಸ್ಟಡಿ ದ ಪ್ರಾಪರ್ಟಿ, ಸಮ್ ಆಫ್ ದಿ ಅಬ್ಸರ್ವೇಷನ್ಸ್, ಅವನು ಮಾಡಿರುವಂತಹ ಕೆಲವೊಂದು ಎಕ್ಸ್ಪೆರಿಮೆಂಟಿಂದ ಅವನೊಂದು ಅಬ್ಸರ್ವೇಷನ್ಸ್ನ ಒಂದಿಷ್ಟು ಲಿಸ್ಟ್ ಮಾಡ್ತಾನೆ. ಯಾವುದೆಲ್ಲ ಅದು? ಆಲ್ ಮೆಟಲ್ಸ್ ಕುಡ್ ನಾಟ್ ಬಿ ಕಟ್ ವಿತ್ ಅ ನೈಫ್ ಎಕ್ಸೆಪ್ಟ್ ಆರ್. ಸೊ ಆರ್ ಏನಾಯಿತು ಅಲ್ಲಿ? ಸಾಫ್ಟ್ ಮೆಟಲ್ ಆಯಿತು. ಆರ್ ಕುಡ್ ಬಿ ಪೊಟ್ಯಾಷಿಯಮ್ ಆರ್ ಸೋಡಿಯಂ ಅಂತೇಳಿ ಅಂದ್ಕೊಳ್ಳೋಣ, ಓಕೆನಾ. ಸೋಡಿಯಂ ಕ್ಯಾನ್ ಬಿ ಕಟ್ ವಿತ್ ದ ನೈಫ್ ಅಲ್ವಾ. ಸೋಡಿಯಂ ಆ್ಯಸ್ ವೆಲ್ ಆಸ್ ಪೊಟ್ಯಾಷಿಯಮ್ ಎರಡೂ ಕೂಡ ನೈಫಿಂದ ಕಟ್ ಮಾಡ್ಬೋದು. ಸೊ ಸದ್ಯಕ್ಕೆ ನಾನು ಸೋಡಿಯಂ ಅಂತೇಳಿ ಅಂದ್ಕೊಳ್ತೇನೆ. ಓಕೆ, ನೆಕ್ಸ್ಟ್, ಬೋತ್ ಪಿ ಕಂಬೈನ್ಡ್ ವಿತ್ ಆಕ್ಸಿಜನ್ ಟು ಫಾರ್ಮ್ ಎನ್ ಆಕ್ಸೈಡ್, M2O3 ಆಗಬೇಕದು. ವಿಚ್ ರಿಯಾಕ್ಟೆಡ್ ವಿತ್ ಬೋತ್ ಆ್ಯಸಿಡ್ಸ್ ಆ್ಯಂಡ್ ಬೇಸಸ್. ನೀವು ಆಲ್ರೆಡಿ ನೋಡಿದ್ರ ಯಾವ ಆಕ್ಸೈಡ್ ಆ್ಯಸಿಡ್ ಜೊತೆನೂ ಬೇಸ್ ಜೊತೆನೂ ರಿಯಾಕ್ಟ್ ಆಗುತ್ತೆ? ಅಲ್ಯೂಮಿನಿಯಂ ಆಕ್ಸೈಡ್. ಸೊ ಪಿ ಅಂತ ಹೇಳುವಂಥದ್ದು ಅಲ್ಯೂಮಿನಿಯಂ ಆಗಿರಬಹುದು. ಇದು ಫೈನಲ್ ಅಸಂಪ್ಷನ್ ಅಲ್ಲ, ಬೇಸಿಕ್ ಅಸಂಪ್ಷನ್. ನಾನು ಓದ್ತಾ ಇದ್ದೀನಿ ಅಂತ ಹೇಳಿದ್ರೆ ಅದರಿಂದ ಒಂದು ಸ್ವಲ್ಪ ಬೆನಿಫಿಟ್ ತಗೊಳ್ಳೋದು, ಈ ಥರ ಅರ್ಥ ಮಾಡಿಕೊಂಡು, ಓಕೆನಾ. ನೆಕ್ಸ್ಟ್, ರಿಯಾಕ್ಷನ್ ವಿತ್ ವಾಟರ್ ಜೊತೆ ಹೇಳಿದಾಗ ಪಿ ಡಿಡ್ ನಾಟ್ ರಿಯಾಕ್ಟ್ ವಿತ್ ಕೋಲ್ಡ್ ಆರ್ ಹಾಟ್ ವಾಟರ್. ಪಿ ಅನ್ನು ಆಲ್ರೆಡಿ ಅಲ್ಯೂಮಿನಿಯಂ ತೊಗೊಂಡಿದ್ದೀನಿ. ಅಲ್ಯೂಮಿನಿಯಂ ಅಂತ ಹೇಳುವಂತಹ ಮೆಟಲ್ ಹಾಟ್ ವಾಟರ್ ಅಥವಾ ಕೋಲ್ಡ್ ವಾಟರ್ ಜೊತೆ ರಿಯಾಕ್ಟ್ ಆಗಲ್ಲ. ಅದಕ್ಕೆ ತಾನೇ ನಾವು ಅದನ್ನ ಯುಟೆನ್ಸಿಲ್ ಆಗಿ ಮನೇಲಿ ಇಟ್ಕೊಂಡಿರೋದು. ಅದು ಸ್ಟೀಮ್ ಜೊತೆ ಅಷ್ಟೇ ರಿಯಾಕ್ಟ್ ಆಗುತ್ತೆ. ನೀವು ನೋಡಿರ್ಬೋದು, ಅದರದ್ದು ಒಂದು ಕ್ಯಾಪ್ ಆಗಿ ನೀವು ಯೂಸ್ ಮಾಡಿದ್ರೆ ಅದು ಸ್ಟೀಮ್ ಬಡ್ದು ಅದ್ರದ್ದು ಶೈನಿನೆಸ್ ಎಲ್ಲ ಹೋಗಿರುತ್ತೆ, ಬಿಕಾಸ್ ಆಫ್ ದ ಡೆವಲಪ್ಮೆಂಟ್ ಆಫ್ ಅಲ್ಯೂಮಿನಿಯಂ ಆಕ್ಸೈಡ್ ಆನ್ ಇಟ್ ಸರ್ಫೇಸ್ ಅಲ್ವಾ. ಸೊ ಈಗ ಈ ಮೆಟಲ್ಸಲ್ಲಿ ಫರ್ದರ್ ಪಾಯಿಂಟನ್ನು ಕೊಟ್ಟಿದ್ದಾರೆ. ಪಿ ಅಂತ ಹೇಳುವಂಥದ್ದು ಆಲ್ಮೋಸ್ಟ್ ಅಲ್ಯೂಮಿನಿಯಂ ಅಂತ ಹೇಳಿ ಕನ್ಫರ್ಮ್ ಆಯಿತು, ಬಿಕಾಸ್ ಆಫ್ 2 reasons. ಅದು ಎರಡು ಅದ್ರದ್ದು ಆಕ್ಸೈಡ್ ಬಂದುಬಿಟ್ಟು M2O3 ಇರುತ್ತೆ, ಅದು ಆ್ಯಸಿಡ್ ಮತ್ತು ಬೇಸ್ ಜೊತೆ ರಿಯಾಕ್ಟ್ ಆಗುತ್ತೆ. ಹಾಗೆ ಅದು ಕೋಲ್ಡ್ ಮತ್ತು ಹಾಟ್ ವಾಟರ್ ಜೊತೆ ರಿಯಾಕ್ಟೇ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಪ್ರೊಬ್ಯಾಬ್ಲಿ ಪಿ ಈಸ್ ಅಲ್ಯೂಮಿನಿಯಂ. Q reacted with hot water and the metal started floating. ಅದು ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಮಲ್ಲಿ ಈ ಫ್ಲೋಟಿಂಗ್ ಥಿಂಗ್ ಬರೋದು. ಬಟ್ ಕ್ಯಾಲ್ಸಿಯಂ ಬಂದುಬಿಟ್ಟು ಕೋಲ್ಡ್ ವಾಟರ್ ಜೊತೆನೂ ರಿಯಾಕ್ಟ್ ಆಗುತ್ತೆ. ಕೋಲ್ಡ್ ವಾಟರ್ ಜೊತೆ ರಿಯಾಕ್ಟ್ ಆಗೋದಾದರೆ ನೀವು ಏನಕ್ಕೆ ಹಾಟ್ ಮಾಡ್ತೀರಾ ಅಲ್ವಾ? ನೀವು ಸುಮ್ಮನೆ ಎನರ್ಜಿ ಸ್ಪೆಂಡ್ ಮಾಡೋ ಥರ ಅಲ್ವಾ. ಈಗ ಮೆಗ್ನೀಷಿಯಮ್ ಬಂದುಬಿಟ್ಟು ಹಾಟ್ ವಾಟರ್ ಮತ್ತು ಸ್ಟೀಮ್ ಜೊತೆ ರಿಯಾಕ್ಟ್ ಆಗುವ ಎಲಿಮೆಂಟ್. ಸೊ Q ಈಸ್ ಮೆಗ್ನೀಷಿಯಮ್, ನೆನ್ಪಿಟ್ಕೊಳ್ಳಿ. P ಈಸ್ ಅಲ್ಯೂಮಿನಿಯಂ, Q ಈಸ್ ಮೆಗ್ನೀಷಿಯಮ್. R reacted violently to cold water. R could be sodium or potassium. ಇದೇನಾಯಿತು? R ಇಲ್ಲಿ ಸೋಡಿಯಂ ಇರ್ಬೋದು ಅಥವಾ ಪೊಟ್ಯಾಷಿಯಮ್ ಇರ್ಬೋದು. ನಾನು ಇಲ್ಲಿ ಸೋಡಿಯಮ್ದಲ್ಲಿ ತೊಗೊಂಡಿದ್ದೇನೆ. ನೀವು ಅಂದ್ಕೊಳ್ಬೋದು ಮ್ಯಾಮ್ ಯಾಕೆ ಸೋಡಿಯಮೇ ತೊಗೊಂಡ್ರಿ, ಪೊಟ್ಯಾಷಿಯಮ್ ಕೂಡ ಆಗಿರ್ಬೋದಲ್ವ ಅಂಥೇಳಿ. ಎಸ್, ನೀವು ಸೋಡಿಯಮ್ ಆದರೂ ತೊಗೊಳ್ಳಿ, ಪೊಟ್ಯಾಷಿಯಮ್ ಆದರೂ ತೊಗೊಳ್ಳಿ. ಓಕೆ, S ಡಿಡ್ ನಾಟ್ ರಿಯಾಕ್ಟ್ ವಿತ್ ದ ವಾಟರ್ ಎಟ್ ಆಲ್. ಈ S ಅಂತ ಹೇಳುವಂಥದ್ದು ಕುಡ್ ಬಿ ಕಾಪರ್ ಆಗಿರ್ಬೋದು, ಗೋಲ್ಡ್ ಆಗಿರ್ಬೋದು, Ag ಆಗಿರ್ಬೋದು, Au ಆಗಿರ್ಬೋದು. ಇದು ಯಾವ ಮೆಟಲ್ಸ್ಗಳು ಕೂಡ ಆಗಿರ್ಬೋದು, ಬಿಕಾಸ್ ಆಲ್ ದೀಸ್ ಮೆಟಲ್ಸ್ ಡು ನಾಟ್ ರಿಯಾಕ್ಟ್ ವಿತ್ ವಾಟರ್. ಈವನ್ ಲೆಡ್ ಕೂಡ, ಓಕೆನಾ, ಲೆಡ್ ಕೂಡ ರಿಯಾಕ್ಟ್ ಆಗಲ್ಲ. ಔಟ್ ಆಫ್ ದ ಗಿವನ್ ಮೆಟಲ್ಸ್ ದ ಒನ್ ವಿಚ್ ನೀಡ್ಸ್ ಟು ಬಿ ಸ್ಟೋರ್ಡ್ ಯೂಸ್ಡ್ ಕೆರೋಸಿನ್.
ಯಾವುದದು R, because R was the metal which can be cut with a knife. ನೈಫಲ್ಲಿ ಕಟ್ ಆಗುವಂತಹ ಮೆಟಲ್ ಸೋಡಿಯಂ ಅಥವಾ ಪೊಟ್ಯಾಷಿಯಮ್ ಇದ್ರೂ ಕೂಡ ಅವುಗಳನ್ನು ಕೆರೋಸಿನಲ್ಲಿ ಸ್ಟೋರ್ ಮಾಡಬೇಕಾಗುತ್ತೆ, ಬಿಕಾಸ್ ದೇ ಮೋರ್ ರಿಯಾಕ್ಟಿವ್, ದೇ ಕ್ಯಾಚ್ ಫೈರ್ ಬೈ ರಿಯಾಕ್ಟಿಂಗ್ ವಿತ್ ಅಟ್ಮಾಸ್ಫಿಯರಿಕ್ ಮಾಯಿಶ್ಚರ್. ಕರೆಕ್ಟಾ? ಸೊ ಆನ್ಸರ್ ಇಸ್ ಆರ್. ನೆಕ್ಸ್ಟ್ ಕ್ವೆಶನ್ ಬಂದುಬಿಟ್ಟು, ಔಟ್ ಆಫ್ ದ ಗಿವನ್ ಮೆಟಲ್ಸ್ ದ ಮೆಟಲ್ ಕ್ಯೂ ಎಸ್, ಕ್ಯೂ ಅಲ್ಲಿ ಏನಾಗಿರುತ್ತೆ ಅಲ್ಲಿ ಐರನ್, ಜಿಂಕ್, ಪೊಟ್ಯಾಷಿಯಮ್, ಮೆಗ್ನೀಷಿಯಮ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಐ ವಾಸ್ ಪ್ರೆಡಿಕ್ಟಿಂಗ್ ಕ್ಯೂ ಆ್ಯಸ್ ಅಲ್ಯೂಮಿನಿಯಂ, ಬಟ್ ಅಲ್ಯೂಮಿನಿಯಂ ಕೊಡಲಿಲ್ಲ ಅವರು, ಜಿಂಕ್ ಕೊಟ್ಟಿದ್ದಾರೆ. ಫಾರ್ ಯುವರ್ ಇನ್ಫಾರ್ಮೇಷನ್, ಜಿಂಕ್ ಆಕ್ಸೈಡ್ ಕೂಡ ಏನಾಗಿರ್ಬೋದು, ಒಂದು ಬೇಸಿಕ್ ನೇಚರ್ ಕೂಡ ಹೊಂದಿದೆ, ಆ್ಯಸಿಡಿಕ್ ನೇಚರ್ ಕೂಡ ಹೊಂದಿದೆ. ಸೊ ಇಟ್ ಈಸ್ ಅ ಆಂಫೋಟೆರಿಕ್ ಆಕ್ಸೈಡ್. ಸೊ ಅದು ಅಲ್ಯೂಮಿನಿಯಂ ಆಗಿರಲಿಲ್ಲ ಅಂತ ಹೇಳಿದರೆ ಆಬ್ವಿಯಸ್ಲಿ ನೆಕ್ಸ್ಟ್ ಆಪ್ಷನ್ ಬಂದುಬಿಟ್ಟು ಏನು, ಇಟ್ ಈಸ್ ಅ ಜಿಂಕ್. ಇದು ಕೂಡ ಒಂದು ಆಂಫೋಟೆರಿಕ್ ಆಕ್ಸೈಡ್ ಆಗಿರುತ್ತೆ. ನಾನು ಅಲ್ಲಿ ಹೇಳಿದೆ ಅಲ್ವಾ ಸೋಡಿಯಂ ಅಥವಾ ಪೊಟ್ಯಾಷಿಯಮ್ ಅಂತ ಹೇಳಿ, ಹಾಗೆ ಇಲ್ಲಿ ಜಿಂಕ್ ಅಥವಾ ಅಲ್ಯೂಮಿನಿಯಂ, ಬಟ್ ದೇ ಹ್ಯಾವ್ ಗಿವನ್ ಹಿಯರ್ ದಿ ಆಪ್ಷನ್ ಆಸ್ ಜಿಂಕ್. ಅದು ಜಿಂಕೆ, ಬೇರೆ ಯಾವುದೂ ಆಗಲಿಕ್ಕೆ ಚಾನ್ಸ್ ಇಲ್ಲ. ಓಕೆ, ನೆಕ್ಸ್ಟ್ ಬಂದು ಈ ಕ್ವೆಶನ್ ಇದೆ, ಮೆಟಲ್ ವಿಚ್ ಫಾರ್ಮ್ಸ್ ಆಂಫೋಟೆರಿಕ್ ಆಕ್ಸೈಡ್ಸ್ ಈಸ್. ಈ PQRS ಅಲ್ಲಿ ಪಿ ಅಂತ ಹೇಳುವಂಥದ್ರೆ ನಾನು ಅಲ್ಯೂಮಿನಿಯಂ ಅಂತೇಳಿ ಕನ್ಸಿಡರ್ ಮಾಡಿದ್ದೆ, ಬಟ್ ವಿ ಕೇಮ್ ಟು ನೋ ದಟ್ ಹಿಯರ್ ದೇ ಆರ್ ಮೆನ್ಷನಿಂಗ್ ದ್ಯಾಟ್ ಆಸ್ ಅ ಜಿಂಕ್ ಆರ್ ಅಲ್ಯೂಮಿನಿಯಂ, ಏನಾದರೂ ಆಗಿರಲಿ ಇದು, ಇಟ್ ಕ್ಯಾನ್ ಫಾರ್ಮ್ ಎನ್ ಆಂಫೋಟೆರಿಕ್ ಆಕ್ಸೈಡ್. ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದ ರಿಯಾಕ್ಟಿವಿಟಿ ಹೇಗಿರುತ್ತೆ ಇಲ್ಲಿ ಅಂತ ಹೇಳಿ, ಆಬ್ವಿಯಸ್ಲಿ ಇನ್ಕ್ರೀಸಿಂಗ್ ಅಂತ ಹೇಳಿದರೆ ಲೋವೆಸ್ಟಿಂದ ಹೈಯೆಸ್ಟ್. ಎಸ್ ಅಂತ ಹೇಳುವಂಥದ್ದು ಯಾವ ವಾಟರ್ ಜೊತೆನೂ ರಿಯಾಕ್ಟ್ ಆಗಲ್ಲ, ಸ್ಟೀಮ್ ಜೊತೆನೂ ರಿಯಾಕ್ಟ್ ಆಗಲ್ಲ, ಸೊ ಇಟ್ ಇಸ್ ಲೋವೆಸ್ಟ್. ಹೈಯೆಸ್ಟ್ ಬಂದುಬಿಟ್ಟು ಆರ್, ಬಿಕಾಸ್ ಇಟ್ ಕ್ಯಾನ್ ರಿಯಾಕ್ಟ್ ವೈಲೆಂಟ್ಲಿ ವಿತ್ ದ ಕೋಲ್ಡ್ ವಾಟರ್ ಇಟ್ ಸೆಲ್ಫ್, ರೈಟ್. ದೆನ್ ಪಿ ಮತ್ತು ಕ್ಯೂ, ಈ ಪಿ ಮತ್ತು ಕ್ಯೂ ಅಲ್ಲಿ ಯಾವುದು ಮುಂದೆ ಬರಬೇಕು ಅಂತ ಹೇಳಿ. ಸೊ ಇಫ್ ಪಿ ಈಸ್ ಅಲ್ಯೂಮಿನಿಯಮ್ ಆ್ಯಂಡ್ ಕ್ಯೂ ಇಸ್ ಮೆಗ್ನೀಷಿಯಮ್, ಯಾಕೆಂದರೆ ಕ್ಯೂ ಕ್ಯಾನ್ ರಿಯಾಕ್ಟ್ ವಿತ್ ಅ ಹಾಟ್ ವಾಟರ್, ಸೊ ದೆನ್ ದಿಸ್ ಆರ್ಡರ್ ಇಸ್ ಕರೆಕ್ಟ್. Next question, why is potassium kept immersed in kerosene? So this question has been repeated in many years. CBSE ಅಲ್ಲಿ 2021 ಅಲ್ಲಿ ಕೂಡ ರಿಪೀಟ್ ಆಗಿದೆ ಇದು. ಸೊ ಈ ಕ್ವೆಶನ್ ಇಲ್ಲಿ ರಿಪೀಟ್ ಆದರೆ ಈ ಸಲ ಬರುವಂತಹ ಚಾನ್ಸಸ್ ಕೂಡ ಇರುತ್ತೆ ಅಂತ ಹೇಳಿ 21ನಲ್ಲಿ ರಿಪೀಟ್ ಆಗಿದೆ ಅಲ್ವಾ. ಸೊ ಯಾಕೆ ಅಂತ ಹೇಳಿ ನಾವು ಆಲ್ರೆಡಿ ಕಲ್ತಿದ್ದೀವಿ, ಬಿಕಾಸ್ ಇಟ್ ಕ್ಯಾಚಸ್ ಫೈರ್ ಅಂತ ಹೇಳಿ. ವಾಟರ್ ಆಂಫೋಟೆರಿಕ್ ಆಕ್ಸೈಡ್ಸ್, ಗಿವ್ ಆನ್ ಎಕ್ಸಾಂಪಲ್. ಆಂಫೋಟೆರಿಕ್ ಆಕ್ಸೈಡ್ಸ್ ಅಲ್ಲಿ ಬೆಸ್ಟ್ ಎಕ್ಸಾಂಪಲ್ ಬಂದುಬಿಟ್ಟು Al2O3. ವಿ ಆಲ್ರೆಡಿ ಹ್ಯಾವ್ ಲರ್ನ್ಡ್ ವಾಟ್ ಇಟ್ ಇಸ್. An oxide which can react both with an acid as well as base are called as amphoteric oxide. Example, Al2O3 reaction with NaOH, Al2O3 reaction with HCl. So ಏನಾಯ್ತು ಇಲ್ಲಿ, very very important reaction. Al2O3 reacting with NaOH. ಏನಾಗಬೇಕು ಇಲ್ಲಿ ಅಲ್ಯೂಮಿನಿಯಂ ಆಕ್ಸೈಡ್. ಅಲ್ಯೂಮಿನಿಯಂ can combine with sodium forming sodium aluminate, NaAlO2, and it is oxide, right? So byproduct is not just H2, it is of water. Okay na, ee H anta heluvanthadu can react with remaining oxygen to form water. Similarly, Al2O3 reaction with hydrochloric acid is very very easy also. Ee H ಮತ್ತೆ O combine ಆಗಿ we will get H2O as a byproduct and aluminium trichloride as the main product. So ಇಲ್ಲಿ 3 ಬರುತ್ತೆ, ಸೊ ಹಾಗಾಗಿ ನೀವು ಇಲ್ಲಿ 3 ಹಾಕೊಳ್ತೀರಿ. ಆ್ಯಂಡ್ ದೆನ್ ಯು ಸ್ಟಾರ್ಟ್ ಬ್ಯಾಲೆನ್ಸಿಂಗ್ ದ ಇಕ್ವೇಷನ್, ಯು ವಿಲ್ ಗೆಟ್ ದಿ ಆ್ಯಕ್ಚುಯಲ್ ನಂಬರ್. ಇದನ್ನು ನೀವು ಬ್ಯಾಲೆನ್ಸ್ ಮಾಡ್ತಾ ಹೋಗಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ಬ್ಯಾಲೆನ್ಸ್ ಮಾಡಿದ್ರೆ ಈಗ 2 ಅಲ್ಯೂಮಿನಿಯಂ ಇದೆಯಲ್ವಾ, ಇಲ್ಲಿ ನಾನು 2 ಅಂತ ಹೇಳಿ ಹಾಕೊಂಡ್ರೆ 2 3 6 ಕ್ಲೋರೈಡ್ ಆಯಿತು. ಸೊ ಐ ಕ್ಯಾನ್ ರೈಟ್ ಹಿಯರ್ ಆಸ್ 6. ಹಾಗಾಗಿ ಇಲ್ಲಿ ನಾನು ಏನು ಮಾಡ್ಬೋದು, 3 ಅಂತ ಹೇಳಿ ಮಾಡ್ಬೋದು. ಸೊ 3 ಆಫ್ ಆಕ್ಸಿಜನ್, ಅದು ಕೂಡ ಬ್ಯಾಲೆನ್ಸ್ ಆಯಿತು. ದಿಸ್ ಯು ಕ್ಯಾನ್ ಬ್ಯಾಲೆನ್ಸ್ ಬೈ ಯೋರ್ ಸೆಲ್ಫ್. ನೆಕ್ಸ್ಟ್, ಗಿವ್ ರೀಸನ್ ವೈ ಗೋಲ್ಡ್ ಆ್ಯಂಡ್ ಸಿಲ್ವರ್ ಆರ್ ಯೂಸ್ಡ್ ಇನ್ ಮೇಕಿಂಗ್ ಜ್ಯುವೆಲರೀಸ್. ಬಿಕಾಸ್ ನಾನು ಆಲ್ರೆಡಿ ಹೇಳಿದ್ದೀನಿ, ಲೆಸ್ ರಿಯಾಕ್ಟಿವ್ ಆ್ಯಂಡ್ ದೇ ಹ್ಯಾವ್ ಶೈನಿಂಗ್ ಸರ್ಫೇಸ್ ಅಥವಾ ಲಸ್ಟ್ರಸ್. So due to less reactive nature and shining surface, they are used in jewelries. A few metals are used for making cooking utensils because ಅವುಗಳು ಗುಡ್ ಕಂಡಕ್ಟರ್ಸ್ ಆಫ್ ಹೀಟ್ ಆಗಿರುತ್ತೆ. ವಾಟ್ ಇಸ್ ಅ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್? ಸೊ ಇದು ನಾವು ಆಲ್ರೆಡಿ ಕಲ್ತ್ವಿ, SSLC ಬೋರ್ಡ್ಲಿ ಆಲ್ರೆಡಿ ಡಿಸ್ಕಷನ್ ಮಾಡಿದ್ವಿ, ಬಟ್ ವಿ ಕ್ಯಾನ್ ರೈಟ್ ಒನ್ ಮೋರ್ ಟೈಮ್. Less reactive element is displaced by more reactive element, or more reactive element displaces less reactive element.
Okay, so name one more element whose behavior is similar to that of iron. Iron reactant ಆಗಿರುವಂತಹ ಒಂದು ರಿಯಾಕ್ಷನ್ ಬರೀರಿ ಅಂತ ಹೇಳಿ ಕೇಳಿದ್ರು. So the element which is similar to iron is zinc. ಅದನ್ನ ಬರೆದ್ವಿ. Why will this kind of behavior is not shown by gold? Because gold is a noble metal which is very, very inert. It will not take part in displacement reaction. Carbon cannot reduce the oxides of sodium, magnesium, aluminum. Already answers ಬರ್ದಿದ್ದೀನಿ. ಯಾಕೆ ಅಂತ ಹೇಳಿದ್ರೆ because the sodium, magnesium, aluminum are the high reactive metals. ಅವುಗಳು ನೀವೇನಾದರೂ ಕಾರ್ಬನ್ ಜೊತೆ ರಿಯಾಕ್ಟ್ ಮಾಡೋದಾದರೆ ದೇ ಆರ್ ಇನ್ ದ ಆಕ್ಸೈಡ್ ಫಾರ್ಮ್ ಅಂತ ಹೇಳಿ ಅಂದ್ಕೊಳ್ಳಿ. ಸೋಡಿಯಂ ಆಕ್ಸೈಡನ್ನು ನೀವು ರೆಡ್ಯೂಸ್ ಮಾಡ್ತಿದ್ದೀರಾ, Na2O ರಿಯಾಕ್ಟ್ಸ್ ವಿತ್ ಕಾರ್ಬನ್. ಏನಾಯ್ತು ಇಲ್ಲಿ, ಮೆಟಲಿಗೆ ಆಕ್ಸಿಜನ್ ಮೇಲೆ ಜಾಸ್ತಿ ಒಲವು ಅವ್ರ ಜಾಸ್ತಿ ಪ್ರೀತಿ ದ್ಯಾನ್ ದಿಸ್ ಕಾರ್ಬನ್. ಸೊ ಅವರು ಕಾರ್ಬನನ್ನು ಮೈಂಡೇ ಮಾಡಲ್ಲ. ಸೊ ಆನ್ಸರ್ ಬಂದು ಏನಾಗಬೇಕು, ದಿಸ್ ಇಸ್ ಬಿಕಾಸ್ ಮೆಟಲ್ಸ್ ಹ್ಯಾವ್ ಮೋರ್ ಅಫಿನಿಟಿ, ಮೋರ್ ಲವ್ ಟುವರ್ಡ್ಸ್ ಆಕ್ಸಿಜನ್ ದ್ಯಾನ್ ಕಾರ್ಬನ್. ಹಾಗಾಗಿ ಕಾರ್ಬನ್ನಿಗೆ ಇವರನ್ನು ರೆಡ್ಯೂಸ್ ಮಾಡುವಂತಹ ಪವರ್ ಆಗಲ್ಲ ಅಂತ ಹೇಳಿ ಹೇಳ್ತಾರೆ. ಹೌ ಆರ್ ದಿಸ್ ಮೆಟಲ್ಸ್ ಒಬ್ಟೈನ್ಡ್ ಫ್ರಮ್ ದೇರ್ ಓರ್ಸ್? ಹೇಗೆ ಈ ಮೆಟಲ್ಸ್ನ ನಾವು ತಗೊಳ್ಬಹುದು ಅವುಗಳ ಓರ್ಸಿಂದ ಅಂತ ಹೇಳಿ, ಇಟ್ಸ್ ಬೈ ಇಲೆಕ್ಟ್ರಾಲಿಸಿಸ್. ಸೊ ಮೆಟಲ್ಸ್ ಆರ್ ಒಬ್ಟೈನ್ಡ್ ಬೈ ಎಲೆಕ್ಟ್ರೋಲಿಟಿಕ್ ರಿಡಕ್ಷನ್ ಅಂತ ಹೇಳ್ಬೋದು. ಯಾವುದೆಲ್ಲ ಮೆಟಲ್ಸ್ನ ನೀವು ಎಲೆಕ್ಟ್ರೋಲಿಟಿಕ್ ರಿಡಕ್ಷನ್ ಅಂತ ತಗೊಳ್ತೀರಾ? ಸೋಡಿಯಂ, ಮೆಗ್ನೀಷಿಯಮ್, ಕ್ಯಾಲ್ಶಿಯಂ ಮೇನ್ ಆಗಿ ಆರ್ ಒಬ್ಟೈನ್ಡ್ ಬೈ ಎಲೆಕ್ಟ್ರಾಲಿಸಿಸ್ ಆಫ್ ದ ಮೋಲ್ಟನ್ ಕ್ಲೋರೈಡ್ ಅಥವಾ ಮೋಲ್ಟನ್ ಆಕ್ಸೈಡ್. ಸೊ ಮೆಟಲ್ಸ್ ಆರ್ ಡೆಪಾಸಿಟೆಡ್ ಎಟ್ ಕ್ಯಾಥೋಡ್ ವೆರಾಸ್ ಕ್ಲೋರಿನ್ ಇಸ್ ಲಿಬರೇಟೆಡ್ ಎಟ್ ಆ್ಯನೋಡ್. ದ ರಿಯಾಕ್ಷನ್ ಕ್ಯಾಥೋಡಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಸೋಡಿಯಂ ರಿಸೀವ್ಸ್ ಅನ್ ಎಲೆಕ್ಟ್ರಾನ್. ಹಾಂ, ಮೆಟಲ್ ಡೆಪಾಸಿಟ್ ಆಗುತ್ತೆ ಅಂತ ಹೇಳಬೇಕಾದ್ರೆ ಆಬ್ವಿಯಸ್ಲಿ ಸೊಲ್ಯೂಷನಲ್ಲಿರುವಂತಹ ಸೋಡಿಯಂ ಪ್ಲಸ್ ಕ್ಯಾಥೋಡಲ್ಲಿರುವಂತಹ ಎಲೆಕ್ಟ್ರಾನ್ಸ್ನ ಪಡ್ಕೊಂಡು ಸೋಡಿಯಂ ಮೆಟಲ್ ಆಗಿ ಡೆಪಾಸಿಟ್ ಆಗುತ್ತೆ. ಓಕೆ, ಇದು ಕ್ಯಾಥೋಡಲ್ಲಿ. ಆ್ಯನೋಡಲ್ಲಿ ಏನಾಯಿತು, ಆ್ಯನಯಾನ್ ಹೋಗುತ್ತೆ, ಕ್ಲೋರೈಡ್ ಮೈನಸ್ ಅಯಾನ್. ಇದು Cl ಮತ್ತು ಈ ಎಲೆಕ್ಟ್ರಾನ್ನ ಬಿಟ್ಟು ಕೊಡುತ್ತೆ, Cl ಆಗುತ್ತೆ. ಈ ಥರ 2 Cl ಹೋದರೆ Cl2 ಗ್ಯಾಸ್ ಆಗಿ ರಿಲೀಸ್ ಆಯಿತು, ಹಾಗೆ ಅದು. ಓಕೆ, ಸೊ ದೀಸ್ ಆರ್ ದ ರಿಯಾಕ್ಷನ್ ವಿಚ್ ಇಸ್ ಹ್ಯಾಪನಿಂಗ್. ಸೊ ಕಂಟಿನ್ಯೂಯಿಂಗ್ ದ ಪ್ರೀವಿಯಸ್ ಕ್ವೆಶನ್ ಆಫ್ 2020 ಇನ್ CBSE, ಅವ್ರೇನು ಕೇಳಿದ್ದಾರೆ ಅಂತ ಹೇಳಿದರೆ, ಟೇಕ್ ಎನ್ ಎಕ್ಸಾಂಪಲ್ ಟು ಎಕ್ಸ್ಪ್ಲೈನ್ ದ ಪ್ರಾಸೆಸ್ ಆಫ್ ಎಕ್ಸ್ಟ್ರಾಕ್ಷನ್ ಅಲಾಂಗ್ ವಿತ್ ದ ಕೆಮಿಕಲ್ ಇಕ್ವೇಷನ್. ನಾನೀಗ ಸೋಡಿಯಂನ ತಗೊಂಡಿದ್ದೀನಿ. ಇಫ್ ಯು ಟೇಕ್ ಸೋಡಿಯಂ ಕ್ಲೋರೈಡ್, ಕ್ಯಾಥೋಡಲ್ಲಿ ಸೋಡಿಯಂ ಕ್ಲೋರೈಡ್ ಸೊಲ್ಯೂಷನಿಂದ ಸೋಡಿಯಂ ಪ್ಲಸ್ ಅಯಾನ್ ವಿಲ್ ಗೋ, take one electron at cathode, deposit at cathode as sodium metal. Chloride minus ion in the solution or electrolyte ಅಲ್ಲಿ ಇರುವಂಥದ್ದು will go towards anode because it is an anion. ಆ ಎಲೆಕ್ಟ್ರಾನ್ಸ್ನ ಬಿಟ್ಕೊಟ್ಟು ಅಲ್ಲಿ ಆ್ಯನೋಡಲ್ಲಿ ಕ್ಲೋರೈಡ್ ಅಯಾನ್ ಆಗಿ ರಿಲೀಸ್ ಆಗುತ್ತೆ. ಇದನ್ನು ಎಕ್ಸ್ಪ್ಲನೇಷನ್ ಯಾವಾಗಲೂ ಕೂಡ ನೀವೇನು ಮಾಡಬೇಕು, ಎಲೆಕ್ಟ್ರೋಲೈಟಿಕ್ ಟ್ಯಾಂಕ್ ತಗೊಂಡು 2 ಎಲೆಕ್ಟ್ರೋಡ್ನ ತಗೊಂಡು, ಈಗ ಇದನ್ನು ಕ್ಯಾಥೋಡ್ ಅಂತ ಹೇಳಿ ನಾನು ತಗೊಳ್ಳೋದಾದರೆ, ಆ್ಯನೋಡ್ ಅಂತ ಹೇಳಿ ತಗೊಳ್ಳಿ. ಇದನ್ನು ನೆಗೆಟಿವ್ ಟರ್ಮಿನಲ್ಲಿ ಕನೆಕ್ಟ್ ಮಾಡಿ ಬ್ಯಾಟ್ರಿದು, ಇದನ್ನು ಪಾಸಿಟಿವ್ ಟರ್ಮಿನಲ್ಲಿ ಕನೆಕ್ಟ್ ಮಾಡ್ತೀರಾ. ಓಕೆ, ಸೊ ಇಲ್ಲಿ ಕ್ಲೋರಿನ್ ಗ್ಯಾಸ್ ರಿಲೀಸ್ ಆಗುತ್ತೆ, ಈ ಕ್ಯಾಥೋಡಲ್ಲಿ ಸೋಡಿಯಂ ರಿಲೀಸ್ ಆಗುತ್ತೆ. ಇಲೆಕ್ಟ್ರೋಲೈಟ್ ಆಗಿ ಯು ಕ್ಯಾನ್ ಟೇಕ್ ಫ್ಯೂಸ್ಡ್ ಸೋಡಿಯಂ ಕ್ಲೋರೈಡ್, NaCl, ಮೆಲ್ಟೆಡ್ ಸೋಡಿಯಂ ಕ್ಲೋರೈಡ್ ಅಥವಾ ಫ್ಯೂಸ್ಡ್ ಸೋಡಿಯಂ ಕ್ಲೋರೈಡ್. ನೆಕ್ಸ್ಟ್ ಬಂದು ನಮ್ಮ CBSEಯಲ್ಲಿ ಅಸರ್ಷನ್ ಆ್ಯಂಡ್ ರೀಸನಿಂಗ್ ಇದೆ. ಮೆಟಲ್ಸ್ ಆ್ಯಂಡ್ ಅಲಾಯ್ಸ್ ಆರ್ ಗುಡ್ ಕಂಡಕ್ಟರ್ಸ್ ಆಫ್ ಎಲೆಕ್ಟ್ರಿಸಿಟಿ. ಆಯಿತಾ, ಆಗ ಬ್ರಾನ್ಸ್ ಇಸ್ ಅನ್ ಅಲಾಯ್ ಆಫ್ ಕಾಪರ್ ಆ್ಯಂಡ್ ಟಿನ್, ಇಟ್ ಈಸ್ ನಾಟ್ ಅ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಅಂತ ಹೇಳಿ ರೀಸನ್ ಕೊಟ್ಟಿದ್ದಾರೆ. ಫಸ್ಟ್ ಆಫ್ ಆಲ್ ಅಸರ್ಷನು ರೀಸನು ಕರೆಕ್ಟ್ ಇದೆಯಾ ಅಂತೇಳಿ ನೋಡ್ಕೊಳ್ಳಿ. ಮೆಟಲ್ಸು ಅಲಾಯ್ಸು ಕಂಡಕ್ಟ್ ಮಾಡುತ್ತೆ, ಕರೆಕ್ಟ್ ಇದೆ. ಬ್ರಾನ್ಸು ಕಂಡಕ್ಟ್ ಮಾಡುತ್ತೆ, ಯಾಕೆಂದರೆ ಅವುಗಳು ಕೂಡ ಮಾಡಲ್ಪಟ್ಟಿದೆ ಯಾವುದರಿಂದ, ಮೆಟಲಿಂದ. ಸೊ ಬೋತ್ ದ ಸ್ಟೇಟ್ಮೆಂಟ್ಸ್ ಆರ್ ನಾಟ್ ಕರೆಕ್ಟ್. ಓನ್ಲಿ ಫಸ್ಟ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್, ಸೆಕೆಂಡ್ ಸ್ಟೇಟ್ಮೆಂಟ್ ಇಸ್ ನಾಟ್ ಕರೆಕ್ಟ್. Hence option is C here. Next, how is the method of extraction of metals high up ಅಥವಾ top most ಅಲ್ಲಿರುವಂತಹ ರಿಯಾಕ್ಟಿವಿಟಿ ಸೀರೀಸ್ ಆರ್ ಡಿಫ್ರೆಂಟ್ ಫ್ರಮ್ ದಿ ಮೆಟಲ್ಸ್ ಇನ್ ದ ಮಿಡಲ್ ಅಂತ ಹೇಳಿ. ಹೇಗೆ ಡಿಫ್ರೆಂಟ್ ಆಗಿರುತ್ತೆ? ದ ಟಾಪ್ ಮೋಸ್ಟ್ ಮೆಟಲ್ಸ್ ಆರ್ ಆಲ್ವೇಸ್ ಎಕ್ಸ್ಟ್ರಾಕ್ಟೆಡ್ ಯೂಸಿಂಗ್ ಇಲೆಕ್ಟ್ರೋಲಿಟಿಕ್ ರಿಫೈನಿಂಗ್ ಮೆಥಡ್ ಅಲ್ವಾ, ಎಲೆಕ್ಟ್ರೋಲಿಟಿಕ್ ರಿಡಕ್ಷನ್ ಮೆಥಡಿಂದ ಅವುಗಳನ್ನ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಮಿಡಲಲ್ಲಿರುವಂತಹ ಎಲಿಮೆಂಟ್ಸ್ ಮೋಸ್ಟ್ ಆಫ್ ದೆಮ್ ಆರ್ ಇನ್ ದ ಸಲ್ಫೈಡ್ ಆರ್ ಕಾರ್ಬೋನೇಟೆಡ್ ಓರ್ ಅಥವಾ ಹೈಡ್ರೇಟೆಡ್ ಆಕ್ಸೈಡ್ ಓರ್ ಆಗಿರುತ್ತೆ. ಸೊ ಥ್ರೂ ಕ್ಯಾಲ್ಸಿನೇಷನ್ ಆ್ಯಂಡ್ ಕ್ಯಾಲ್ಸಿನೇಷನ್ ಆರ್ ರೋಸ್ಟಿಂಗ್ ಪ್ರಾಸೆಸ್ಸಿಂದ ಅವುಗಳನ್ನ
ಆಕ್ಸೈಡ್ ಅವರಿಗೆ ಕನ್ವರ್ಟ್ ಮಾಡಿ ಅಲ್ಲಿಂದ ಯೂಸಿಂಗ್ ಸರ್ಟನ್ ರೆಡ್ಯೂಸಿಂಗ್ ಏಜೆಂಟ್ಸ್ನ ತಗೊಂಡು ನಾವುಗಳನ್ನ ಫರ್ದರ್ ಏನು ಮಾಡ್ತೀವಿ ರೆಡ್ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ಅದನ್ನು ಎಕ್ಸ್ಪ್ಲನೇಷನ್ ಬರೀತಾ ಹೋಗ್ತೀರಾ ಅಲ್ಲಿ ನೀವು. ನೇಮ್ ಆ್ಯಂಡ್ ಎಕ್ಸ್ಪ್ಲೈನ್ ದ ಪ್ರಾಸೆಸ್ ಆಫ್ ಎಕ್ಸ್ಟ್ರಾಕ್ಷನ್ ಆಫ್ ಸೋಡಿಯಂ. ನಾನು ಇವಾಗಷ್ಟೇ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಆ ಸೋಡಿಯಮ್ದು ಪ್ರಾಸೆಸ್ ಆಫ್ ಎಕ್ಸ್ಟ್ರಾಕ್ಷನ್ ಹೇಗೆ ಅಂತೇಳಿ. ಡ್ರಾ ಲೇಬಲ್ ಡಯಾಗ್ರಾಮ್ ಆಫ್ ದಿ ಎಲೆಕ್ಟ್ರೋಲಿಟಿಕ್ ರಿಫೈನಿಂಗ್ ಆಫ್ ಕಾಪರ್. ಸೊ ಇಲ್ಲಿ ಇದನ್ನು ಕೂಡ ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಬಟ್ ಐ ಎಕ್ಸ್ಪ್ಲೈನ್ ಒನ್ಸ್ ಅಗೇನ್. ಕ್ಯಾಥೋಡ್ ಆ್ಯನೋಡ್, ಇಂಪ್ಯೂರ್ ಮೆಟಲ್ನ ಆ್ಯನೋಡ್ ಆಗಿ ತಗೊಳ್ತೀರಾ, ಪ್ಯೂರ್ ಮೆಟಲ್ ಇಸ್ ಕ್ಯಾಥೋಡ್. ಫ್ರಮ್ impure metal everything gets dissolved in the solution, but in the solution copper redeposits on the cathode. The impurity will stay back or it will collect down the anode as anode mud. Okay na? So idu tumba important ಆಗಿರುವಂತಹ ಕ್ವೆಶ್ಚನ್ ಆಗಿರುತ್ತೆ. Next, what happens when, write the balanced equation ಹೇಳಿ ಕೇಳಿದರೆ, copper is heated in air. So copper reacts with oxygen forming copper oxide, CuO, black color, ಬ್ಲ್ಯಾಕಿಶ್ ಲೇಯರ್ ಡೆವಲಪ್ ಆಗುತ್ತೆ. ಬ್ಯಾಲೆನ್ಸ್ಡ್ ಇಕ್ವೇಷನ್. ಅಲ್ಯೂಮಿನಿಯಂ ಆಕ್ಸೈಡ್ ಇಸ್ ರಿಯಾಕ್ಟೆಡ್ ವಿತ್ ಹೈಡ್ರೋಕ್ಲೋರಿಕ್ ಆಸಿಡ್. ದಿಸ್ ಐ ಹ್ಯಾವ್ ಆಲ್ರೆಡಿ ಕವರ್ಡ್. ಪೊಟ್ಯಾಷಿಯಂ ರಿಯಾಕ್ಟಿಂಗ್ ವಿತ್ ವಾಟರ್. ಸೊ ಬ್ಯಾಲೆನ್ಸ್ ಮಾಡ್ತೀರಾ ಬೈ ರೈಟಿಂಗ್ ಹಿಯರ್ 2. ಆಗ ಆಕ್ಸಿಜನ್ 2 ಆಗುತ್ತೆ. Potassium also becomes 2. So this is over. This already I've explained. Cinnabar is heated in air. Cinnabar anta helidre enu? HGS. When you heat this in the air, ಏನಾಯ್ತಲ್ಲಿ HGO ಆಯಿತು, mercuric oxide ಆಯಿತು, sulfur dioxide ಆಯಿತು. Okay, this is also done. Aluminum oxide reacts with sodium hydroxide. ನಾವು ಇದನ್ನು ತುಂಬ ಸಲ ನೋಡಿದ್ದೀವಿ, but we can write it again. Sodium hydroxide is NaOH, aluminum oxide is Al2O3. ಏನಾಯ್ತು ಇಲ್ಲಿ ಸೋಡಿಯಂ ಅಲ್ಯೂಮಿನೇಟ್ ಫಾರ್ಮ್ ಆಯ್ತಲ್ವಾ, ಸೋಡಿಯಂ ಅಲ್ಯೂಮಿನೇಟ್ ಪ್ಲಸ್ ವಾಟರ್ ಈ ಥರ ನಿಮಗೆ ಸಿಗುತ್ತೆ. ಸೊ ಎಲ್ಲ ರಿಯಾಕ್ಷನ್ಸ್ಗಳನ್ನ ಬ್ಯಾಲೆನ್ಸ್ ಮಾಡಿ ಅಂತೇಳಿ ಕೇಳಿದ್ದಾರೆ. ಮೆಟಲ್ ಎಮ್ ಇಸ್ ಸ್ಟೋರ್ಡ್ ಅಂಡರ್ ಕೆರೋಸಿನ್. ಇಟ್ ಶುಡ್ ಬಿ ಸೋಡಿಯಂ ಓ ಪೊಟ್ಯಾಷಿಯಂ. ನಿಮ್ಗೆ ಇವಾಗಲೇ ಆಲ್ರೆಡಿ ಗೊತ್ತಾಗಿದೆ, ತುಂಬ ಸಲ ರಿಪೀಟ್ ಆಗಿದೆ ಕ್ವೆಶ್ಚನ್. ಇಟ್ ವಿಗರಸ್ಲಿ ಕ್ಯಾಚಸ್ ಫೈರ್. ಓಕೆ, ಇಫ್ ಅ ಸ್ಮಾಲ್ ಪೀಸ್ ಆಫ್ ದಿಸ್ ಮೆಟಲ್ ಕೆಪ್ಟ್ ಇನ್ ಓಪನ್ ಇನ್ ಏರ್. ಕೆಪ್ಟೆಡ್ ಓಪನ್ ಇನ್ ಏರ್. ಸೊ ಅದು ಹೊರಗಡೆ ಇಟ್ಟರೆ ಬೇಗ ಫೈರ್ ಕ್ಯಾಚ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಡಿಸಲ್ಯೂಷನ್ ಆಫ್ ದಿಸ್ ಮೆಟಲ್ ಇನ್ ವಾಟರ್ ರಿಲೀಸಸ್ ಗ್ರೇಟ್ ಅಮೌಂಟ್ ಆಫ್ ಎನರ್ಜಿ and the metal catches fire. Allu kuda metal catches fire because it's reacting with water. The solution so formed turns red litmus blue. The name of the metal ಏನಾಗಿರಬೇಕಿದು? It could be either sodium or potassium. Write the formula of the compound formed when this metal is exposed to air. Either it could be sodium oxide or it could be potassium oxide. Aste tumba easy question. List in a tabular form 3 chemical properties on basis of which we can differentiate metal and non-metal. Tabular form alli 3 chemical properties anna ನಾವು ಬರಿಬೇಕಂತೆ. ಯಾವುದಕ್ಕೆ? ಮೆಟಲ್ ಮತ್ತು ನಾನ್ ಮೆಟಲ್ನಾಗಿ ಡಿಫ್ರೆನ್ಷಿಯೇಟ್ ಮಾಡೋದಕ್ಕೆ. ಓಕೆ, ಸೊ ಮೆಟಲ್ ಬಂದ್ಬಿಟ್ಟು ಮ್ಯಾಲಿಯಬಲ್, ಇದು ನಾಟ್ ಮ್ಯಾಲಿಯಬಲ್. ನೀವು ಅದನ್ನು ಎಕ್ಸಾಂಪಲ್ ಹೇಗೆ ಬರಬೇಕು? ಯೂಸ್ ಕಂಪ್ಲೀಟ್ ಸೆಂಟೆನ್ಸಸ್. ಮೇ ಬಿ ಯು ಕ್ಯಾನ್ ಗಿವ್ ಎಕ್ಸಾಂಪಲ್ಸ್ ಆಲ್ಸೋ. ಡಕ್ಟೈಲ್, not ductile. Lustrous except iodine, they are non-lustrous. Good conductors of electricity and heat. Idu except graphite, no non-metals can conduct electricity anta heli. Okay, then the reaction of iron oxide heated with aluminum is used na to join the cracked machine part. Tumba important adu. I have written the answer here, you can read the answer. These displacement reactions are highly exothermic. Yavudu? Aluminum ಬಂದ್ಬಿಟ್ಟು ರೆಡ್ಯೂಸ್ ಮಾಡೋದು, ಅದು ಅಲ್ಯೂಮಿನಿಯಂ ಥರ್ಮೈಡ್ ಪ್ರಾಸೆಸ್. ಅದು ನಾನೀಗ Fe2O3 ಅನ್ನು ರೆಡ್ಯೂಸ್ ಮಾಡಲಿಕ್ಕೆ ಐ ಆಮ್ ಯೂಸಿಂಗ್ ಅಲ್ಯೂಮಿನಿಯಂ. ಓಕೆ,
So what happens? I'll get aluminum oxide. That oxygen will go to aluminum. Oxygen ಏನು ಮಾಡ್ತಾನೆ ಅಲ್ಯೂಮಿನಿಯಂ ಜೊತೆ ಹೋಗ್ತಾನೆ, ನಾನು ಬರ್ತೀನಿ ನಿನ್ನ ಬೆಸ್ಟ್ ಫ್ರೆಂಡ್ ಆಗಿ ಅಂತ ಹೇಳಿ. Fe ಇರುತ್ತೆ ಪ್ಲಸ್ ಹೀಟ್ ಏನಾಯಿತು ಜಾಸ್ತಿ ಹೀಟ್ ಆಗುತ್ತೆ. ಈ ಹೀಟ್ ರಿಲೀಸ್ ಆಗಿರುತ್ತೆ Fe ಅನ್ನು ಸಾಫ್ಟ್ ಮಾಡುತ್ತೆ. ಅದು ರೂಮ್ ಟೆಂಪ್ರೇಚರ್ಗೆ ಕೂಲ್ ಆದಾಗ ಏನಾಯಿತು ಸಾಲಿಡಿಫೈ ಆಗಿ ಕ್ರ್ಯಾಕ್ ಆಗಿರೋ ಪಾರ್ಟಲ್ಲಿ ಜಾಯಿಂಟ್ ಆಗುತ್ತೆ. ಸೊ ಅದನ್ನು ಸೆಂಟೆನ್ಸಲ್ಲಿ ನೀವು ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳಿ. ಅಮೌಂಟ್ ಆಫ್ ಹೀಟ್ ಇವಾಲ್ವ್ಡ್ ಇಸ್ ಸೋ ಲಾರ್ಜ್ ದ್ಯಾಟ್ ಮೆಟಲ್ಸ್ ಆರ್ ಪ್ರೊಡ್ಯೂಸ್ಡ್ ಇನ್ ದ ಮೋಲ್ಟನ್ ಸ್ಟೇಟ್. In fact, the reaction of iron 3 oxide with aluminum is used to join railway tracks or cracked machine parts. This reaction is known as Thermit reaction. Okay, so the next one is arrange the following metals in the increasing order of their reactivity. ಇಲ್ಲಿ ಯಾವುದು ಜಾಸ್ತಿ ರಿಯಾಕ್ಟಿವ್ ಅವುಗಳನ್ನ ಫಸ್ಟಿಗೆ ಬರೀಬೇಕು ಅಂತ ಹೇಳಿ. ಸೊ ಅಲ್ಯೂಮಿನಿಯಮ್ ಇಸ್ ಮೋರ್ ರಿಯಾಕ್ಟಿವ್ ಅಲ್ವಾ. ಸೊ ಅಲ್ಯೂಮಿನಿಯಮ್ ಇಸ್ ಮೋರ್ ರಿಯಾಕ್ಟಿವ್ ಕಂಪೇರ್ಡ್ ಟು ಜಿಂಕ್, ಕಂಪೇರ್ಡ್ ಟು ಐರನ್, ಆ್ಯಂಡ್ ದೆನ್ ಕಮ್ಸ್ ಕಾಪರ್. ನೆಕ್ಸ್ಟ್, write the steps involved in the extraction of pure metals in the middle of the activity series from their carbonate ores. ಯಾವುದೆಲ್ಲ ಇದೆ? ಫಸ್ಟಿಗೆ ಅವುಗಳು ಸಲ್ಫೈಡ್ ಓರ್ ಇರುತ್ತೆ. ಆ ಫ್ಲೋ ಚಾರ್ಟ್ ಕೊಟ್ಟಿದ್ದಾರೆ ನಮ್ಮ NCERTಲಿ, ದ ಸೇಮ್ ಯು ಕ್ಯಾನ್ ಫಾಲೋ. ಮಿಡಲಲ್ಲಿರುವಂತಹ ಎಲಿಮೆಂಟ್ಗಳು ವಿಲ್ ಬಿ ಈದರ್ ಇನ್ ಸಲ್ಫೈಡ್ ಆರ್ ಕಾರ್ಬೋನೇಟ್ ಓರ್ಸ್ ಆಗಿರುತ್ತೆ. ಇಲ್ಲಿ ನಿಮ್ಗೆ ಇನ್ನೊಂದು ಆಪ್ಷನ್ ಇದೆ, ಇದೇನು ಹೈಡ್ರೇಟೆಡ್ ಆಕ್ಸೈಡ್ಸ್ ಅಂತ ಹೇಳಿ ಕೂಡ ಬರಿಬೋದು. ಈ ಎರಡು ಫಾರ್ಮಲ್ ಇರೋದನ್ನು ನಾವು ಡಿಫ್ರೆಂಟ್ ಪ್ರಾಸೆಸಿಂಗ್, ಯಾವುದು ಬಂದು ರೋಸ್ಟಿಂಗ್, ಸಲ್ಫೈಡ್ ಓರ್ ಬಂದು ರೋಸ್ಟಿಂಗ್, ಕಾರ್ಬೋನೇಟ್ ಓರ್ ಬಂದು ಕ್ಯಾಲ್ಸಿನೇಷನ್, ಆಕ್ಸೈಡ್ ಫಾರ್ಮಿಗೆ ತಗೊಂಡು ಬರ್ತೀವಿ. ದಿಸ್ ವುಡ್ ರಿಸಲ್ಟ್ ಇನ್ ಆಕ್ಸೈಡ್ಸ್. ಇದನ್ನು ನಾವೇನು ಮಾಡ್ತೀವಿ ಫರ್ದರ್, ಈ ಆಕ್ಸೈಡ್ಸನ್ನು ಫರ್ದರ್ ಏನು ಮಾಡಬೇಕು, ರೆಡ್ಯೂಸ್ ಮಾಡಬೇಕು. ಯಾವುದೆಲ್ಲ ಯೂಸ್ ಮಾಡಿ? ವಿ ಕ್ಯಾನ್ ಯೂಸ್ ಕಾರ್ಬನ್, ಅಲ್ಯೂಮಿನಿಯಂ ಆರ್ ಮ್ಯಾಂಗನೀಸ್. ಯೂಸಿಂಗ್ ದ್ಯಾಟ್ ಆಕ್ಸೈಡ್ಸಲ್ಲಿರುವಂತಹ ಆ ಮೆಟಲನ್ನು ನಾವು ಕಂಪ್ಲೀಟಾಗಿ ಫ್ರೀ ಮಾಡಬಹುದು ಅಂತ ಹೇಳಿ. ಸೊ ಯು ಕ್ಯಾನ್ ಯೂಸ್ ದ NCERT ಟೆಕ್ಸ್ಟ್ ಬುಕ್ ಫಾರ್ ದ್ಯಾಟ್. ಅವ್ರೇನು ಹೇಳ್ತಾರೆ ಅಂತ ಹೇಳಿದ್ರೆ, ಮಿಡಲ್ ಆಫ್ ದಿ ಆಕ್ಟಿವಿಟಿ ಸೀರೀಸ್ ಫ್ರಮ್ ದೇರ್ ಕಾರ್ಬೋನೇಟ್ ಓರ್ಸ್. ಸೊ ನಾವು ದೇ ವೆರಿ ಸ್ಪೆಸಿಫಿಕ್ ಅಬೌಟ್ ಕಾರ್ಬೋನೇಟ್ ಓರ್ಸ್. ಎರಡು ಓರ್ ಕೇಳಿದರೆ ನೀವು ಎರಡನೇ ಬರೀಬೋದಿತ್ತು. ಕಾರ್ಬೋನೇಟ್ ಓರ್ ಅಂತ ಹೇಳಿ ಕೇಳಿದ ತಕ್ಷಣ ಅವ್ರೇನು ಮಾಡಿದ್ದಾರೆ, ಜಿಂಕ್ ಕಾರ್ಬೋನೇಟ್ದು ಎಕ್ಸಾಂಪಲ್ಸ್ನ ತಗೊಳ್ಬೋದು, ಯಾಕೆಂದರೆ ಇಟ್ ಇಸ್ ಬಿನ್ ಮೆನ್ಷನ್ ಇನ್ ದಿ NCERT. ಫಸ್ಟ್ ಸ್ಟೆಪ್ ಏನು, ಇದು ಕ್ಯಾಲ್ಸಿನೇಷನ್. ಓಕೆ, ಸೆಕೆಂಡ್ ಸ್ಟೆಪ್ ಏನು, ರಿಡಕ್ಷನ್, ಸ್ಮೆಲ್ಟಿಂಗ್ ಅಲ್ವಾ. Who will come here? Carbon will come. And what do you get? Zinc plus carbon monoxide. ಅಲ್ಲಿ ನಿಮ್ಗೆ ಏನಾಯಿತು, unrefined metal ಸಿಕ್ತು. Correct? So how is copper extracted from its sulfide ore? Explain the various steps supported by chemical reactions. Draw label diagram for electrolytic refining of copper. ಅದು ಆಗಿದೆ electrolytic refining of copper. ಈಗ ಕಾಪರ್ ಓರನ್ನು ಹೇಗೆ ಕ್ಲೀನ್ ಮಾಡೋದು ಅಂತ ಹೇಳೋದ್ರ ಬಗ್ಗೆ ನೋಡೋಣ. ಕಾಪರ್ ಸಲ್ಫೈಡ್ ಆಲ್ ರೈಟ್. ಈಗ ಕಾಪರ್ ಸಲ್ಫೈಡ್ ಓರ್ ಅಂತನ ಕ್ಯುಪ್ರಸ್ ಸಲ್ಫೈಡ್ ಅಂತ ಹೇಳಿ ನಾವು ತೊಗೊಳ್ತೀವಿ. ಕ್ಯುಪ್ರಸ್ ಸಲ್ಫೈಡನ್ನು ಆಕ್ಸಿಜನ್ ಜೊತೆ ನೀವು ರಿಯಾಕ್ಟ್ ಮಾಡಿದ್ರೆ ಕೆಲವೊಂದಷ್ಟು ಕ್ಯುಪ್ರಸ್ ಅಯಾನ್ಗಳು ಏನು ಮಾಡುತ್ತೆ, ಆಕ್ಸಿಜನ್ ಜೊತೆ ಕಂಬೈನ್ ಆಗಿ ಕ್ಯುಪ್ರಸ್ ಆಕ್ಸೈಡ್ ಆಗಿ ಫಾರ್ಮ್ ಆಗುತ್ತೆ. ಓಕೆನಾ. ಇನ್ನು ಆ ಸಲ್ಫರ್ ಏನಿದೆ, ಆ ಸಲ್ಫರ್ ಆಕ್ಸಿಜನ್ ಜೊತೆ ಕಂಬೈನ್ ಆಗಿ ಸಲ್ಫರ್ ಡೈಆಕ್ಸೈಡ್ ಆಗುತ್ತೆ. ಇನ್ನು ಮಿಕ್ಕಿದ ಕ್ಯುಪ್ರಸ್ ಸಲ್ಫೈಡ್ಗಳು ಹಾಗೆ ಅನ್ರಿಯಾಕ್ಟೆಡ್ ಸ್ಟೇಟಲ್ಲಿ ಇರುತ್ತೆ. ಸೊ ಈ ಕ್ಯುಪ್ರಸ್ ಸಲ್ಫೈಡ್ ಅಯಾನ್ಸ್ಗಳು, ಅಥವಾ ಅಯಾನ್ಸ್ ಅಲ್ಲ ಕಂಪೌಂಡ್, ರಿಯಾಕ್ಟ್ ಆಗಿರುವಂತಹ ಕ್ಯುಪ್ರಸ್ ಆಕ್ಸೈಡ್ ಜೊತೆ ಕೆಮಿಕಲ್ ರಿಯಾಕ್ಷನ್ಸ್ ಮಾಡಿಕೊಂಡು ನಿಮಗೆ ಜಾಸ್ಟ್ ಕಾಪರ್ ಅಂತ ಹೇಳುವಂತಹ ಮೆಟಲ್ ಕೊಡುತ್ತೆ, ಸಲ್ಫರ್ ಡೈಆಕ್ಸೈಡನ್ನು ಕೊಡುತ್ತೆ. ಇಫ್ ಯು ಬ್ಯಾಲೆನ್ಸ್ ದಿಸ್ ಇಕ್ವೇಷನ್ ದೆನ್ ದಿಸ್ ವಿಲ್ ಬಿ ಯೋರ್ ಫೈನಲ್ ಆನ್ಸರ್. ಸೊ ದ್ಯಾಟ್ಸ್ ಆಲ್ ಫ್ರಮ್ ದಿಸ್ ಚಾಪ್ಟರ್, ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಚಾಪ್ಟರ್. ಆಲ್ ದ ಬೆಸ್ಟ್ ಫಾರ್ ಯೋರ್ ಎಕ್ಸಾಮ್. ಹಾಗಾದರೆ ನೆಕ್ಸ್ಟ್ PYQ ಸೀರೀಸಲ್ಲಿ ನಾನು ಡಿಸ್ಕಷನ್ ಮಾಡ್ತಿರುವಂಥ ಚಾಪ್ಟರ್ ಬಂದುಬಿಟ್ಟು ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಂಡ್ ಇಟ್ಸ್ ಇಕ್ವೇಷನ್ಸ್. ಓಕೆನಾ. ಟೇಕ್ ಕೇರ್, ಬಾಯ್.